ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಲ್ರೆಡಿ ಟೈಮ್ ನೋಡ್ತಾ ಇದ್ದೀರಲ್ವಾ, 6:40 ಆಗಿದೆ. ಸೊ 6:40 ಆಗಿದೆ. ಆ್ಯಂಡ್ ನಾನಿದ್ದು ಆಲ್ರೆಡಿ 1 ಅವರ್ ಮೇಲಾಯಿತು. ಸೊ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನನ್ನ ಕಣ್ಣಿನ ಪರಿಸ್ಥಿತಿ ಏನು ಅಂತೇಳಿ. ಹಾಗೆ ಇನ್ನೊಂದು ಶೇರ್ ಮಾಡ್ಕೊಂಡಿದ್ದೆ, ಇವತ್ತಿಂದ ನಂದು ಫಸ್ಟು ಯೋಗ ದಿನ ಅಂತೇಳಿ, ಅಂದರೆ ಯೋಗ ಸ್ಟಾರ್ಟ್ ಮಾಡಿದ್ದೀನಿ, ಕ್ಲಾಸ್ಗೆ ಅಟೆಂಡ್ ಆಗಿದ್ದೀನಿ. ಸೊ ನೋಡಿ, ಕಣ್ಣೆಲ್ಲ ಎಷ್ಟು ಬಾತ್ಕೊಂಡಿತ್ತು ಅಂದರೆ ಇವಾಗ 1 ಅವರ್ ಆಯಿತು ಆಲ್ರೆಡಿ ಎದ್ದು. ಸೊ ಹಂಗಾಗಿ ಸ್ವಲ್ಪ ಬಿಡೋದಕ್ಕಾಗ್ತಾಯಿದೆ, ಬಿಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಆ್ಯಂಡ್ ಮಿಸ್ಕಾಡ್ಸೋದಕ್ಕೂ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಆ್ಯಂಡ್ ಏನಂದರೆ ಜಯಂತ್ ಹೇಳಿದ್ರೆ ಇವತ್ತು ಒಂದಿನ ಬೇಡ ಅಂತೇಳಿ, ಬಟ್ ನಾನು ರಾತ್ರಿಯೇ ಡಿಸೈಡ್ ಮಾಡಿ ಮಲ್ಕೊಂಡಿದ್ದೆ. ಕಣ್ಣಿನ ಪರಿಸ್ಥಿತಿ ಏನೇ ಇರಲಿ, ಇಟ್ಸ್ ಓಕೆ, ಅದನ್ನು ಕ್ಯೂರ್ ಮಾಡ್ಕೊಂಡ್ರಾಯಿತು. ಬಟ್ ನಾನು ಯೋಗ ಸ್ಟಾರ್ಟ್ ಮಾಡಲೇಬೇಕು, ನನ್ನ ಬಾಡಿಗೆ ಬೇಕೇ ಬೇಕು ಅಂತೇಳಿ ಡಿಸೈಡ್ ಆಗಿದ್ನಲ್ವ. ಆ್ಯಂಡ್ ಅನ್ನಿಸ್ತು, ಮತ್ತೆ ಎದ್ದೇಳುವಾಗ ಅನ್ನಿಸ್ತು, 5 ಗಂಟೆಗೆ ಅಲಾರಾಮ್ ಹೊಡೆದಾಗ 11 ಗಂಟೆ ಬ್ಯಾಚ್ ಇದೆ, ಅಂದರೆ 5:15 ಒಂದು ಬ್ಯಾಚು, 11 ಗಂಟೆಗೆ ಒಂದು ಬ್ಯಾಚ್ ಇದೆ. ಸೊ ಅವಾಗ ಅಟೆಂಡ್ ಮಾಡೋಣ ಅಂತೇಳಿ. ಬಟ್ ನನಗೆ ಆ ಟೈಮಲ್ಲಿ ಮಕ್ಕಳು ಏನಾದರೂ ಕೈ ಬಿಡದೆ ಹೋದರೆ ಸುಮ್ಮನೆ ಫೇಲ್ ಆಗಿಬಿಡುತ್ತೆ. ನಾನು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಎದ್ದು ಬಿಡೋಣ ಅಂತ ಅಂದ್ಕೊಂಡು 5:15ಕ್ಕೆ ಎದ್ದು 1 ಅವರ್ ಯೋಗ ಮಾಡಿದೆ. ಆ್ಯಂಡ್ ಮಾಡೋದ್ರೊಳಗಡೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನಿಸ್ತಾ ಇತ್ತು, ಮೈಂಡ್ಫುಲ್ ಫ್ರೀ ಅನ್ನಿಸ್ತು. ಸೊ ನನಗೆ ಹೀಗೆ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ನನಗೆ ಮೆಂಟಲಿ ಏನು ಫ್ರೀ ಅನಿಸುತ್ತೆ, ಏನು ಹ್ಯಾಪಿನೆಸ್ ಅನಿಸುತ್ತೆ, ಅದನ್ನು ಮಾಡಿದ್ರೆ ಸಖತ್ ಪಾಸಿಟಿವ್ ಆಗಿ ಮತ್ತು ಖುಷಿಯಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ನೀವೇ ಹೇಳಿ, ಇಷ್ಟೆಲ್ಲ ಸಹಿಸ್ಕೋಬೋದಾ ಅಂತೇಳಿ ಅಲ್ವಾ. ಸೊ ಹಾಗೆ ಇವತ್ತು ಫಸ್ಟ್ನೇ ದಿನನ ನಾನು ಈ ಥರ ಸ್ಟಾರ್ಟ್ ಮಾಡಿದೆ ಯೋಗ. ಸೊ ಬೆಟರ್, ಓಕೆ, ಇನ್ನೂ ನಾನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿ ಅದಾದಮೇಲೆ ನನ್ನಲ್ಲಿ ಆದಂಥ ಕೆಲವೊಂದಷ್ಟು ಬದಲಾವಣೆಗಳು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ಇವತ್ತು ಗುರುವಾರ, ಅದರಿಂದ ಬೆಳಗ್ಗೆ ಎದ್ದ ತಕ್ಷಣ, ಅಂದರೆ ಎವ್ರಿ ಡೇ ನಾವಿಬ್ಬರು, ಜಯಂತ್ ಆಗಿರ್ಬೋದು, ನಾನಾಗಿರ್ಬೋದು, ಎದ್ದು ಸ್ವಲ್ಪ ಹೊತ್ತು ಫೋನ್ ಅದು ಇದೆಲ್ಲ ನೋಡ್ತೀವಿ, ಒಂದು 5ರಿಂದ 10 ನಿಮಿಷ ಅಷ್ಟೇ. ಅದಾಗಿದ ತಕ್ಷಣ ಯಾರಾದರೂ ಒಬ್ಬರು ಫಸ್ಟು ಡಿವೋಷ್ನಲ್ ಸಾಂಗ್ಸ್ನ ಪ್ಲೇ ಮಾಡಿಬಿಡ್ತೀವಿ. ಮುಂಚೆ ಈ ಅಭ್ಯಾಸನೇ ಇಲ್ಲ, ಬಟ್ ಈ ಅಭ್ಯಾಸ ನಮ್ಮಿಬ್ಬರಲ್ಲೂ ಆದಾಗಿಂದ ಸಾಕಷ್ಟು ಬದಲಾವಣೆ ಆಗಿದೆ. ಸೊ ಇವತ್ತಂತರೂ ಮಂತ್ರಾಲಯ ಸಾಂಗ್ಸ್ ಹಾಕಿದ್ದೆ, ಅಂದರೆ ಅದರಲ್ಲೂ ಇತ್ತೀಚೆಗೆ ದೇವಕಿ ನಂದನ ಹಾಡು ಹಾಕಿದ್ರೆ ಅದೇನೋ ಗೊತ್ತಿಲ್ಲ, ಎಷ್ಟು ಪಾಸಿಟಿವ್ ಎನರ್ಜಿ, ಎಷ್ಟು ಖುಷಿ ಗೊತ್ತಾ, ನನ್ನ ಮಾತಲ್ಲಿ ಹೇಳಕ್ಕೆ ಸಾಲದು, ಅಷ್ಟು ಚೆಂದ ಅನಿಸುತ್ತೆ. ನನಗೆ ಯಾಕೋ ಫೀಲಿಂಗ್ ಹ್ಯಾಪಿ ಅನ್ನಿಸ್ತಾ ಇದೆ ಅದು ಕೇಳಿದಾಗಿಂದ. ಆ್ಯಂಡ್ ಪಾಸಿಟಿವ್ ವೈಬ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಆ ಹಾಡನ್ನು ಪ್ಲೇ ಮಾಡಿಬಿಟ್ಟು ಬಂದು ಹೊರಗಡೆ ಎಲ್ಲ ಕಸ ಹೊಡೆದು ಒರೆಸಿ ಜಯಂತ್ ಜೊತೆ ಮಾತಾಡ್ತಾ ನೀಟಾಗಿ, ಅಂದರೆ ಡಿವೈನಿಟಿಯಾಗೆ ಮಾತಾಡ್ತಾ ಇರ್ತೀವಿ ಇಬ್ಬರು. ಇವತ್ತು ಕೂಡ ಅಷ್ಟೇ. ಹಾಗೆ ಅವರು ಹೊರಟಾಯಿತು. ಸೊ ಎಲ್ಲಿಗೆ ಹೋದರು ಅಂದರೆ ಹೂ ತರೋದಕ್ಕೆ ಅಂತೇಳಿ ಹೊರಗಡೆ ಹೋದರು. ನಾನು ಇನ್ನೇನು ನಂದು ರಿಚುವಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದ ತಕ್ಷಣ ಹೋಗ್ಬಿಡ್ತಾರೆ ಹೂ ಬೇಕು ಅಂತಂದರೆ. ಆ್ಯಂಡ್ ಇಷ್ಟು ದಿನ ಶುಕ್ರವಾರ ಶನಿವಾರ ಹೂ ತಂದುಕೊಡ್ತಾಯಿದ್ರು, ಇನ್ಮೇಲೆ ಗುರುವಾರ ಮತ್ತು ಶನಿವಾರ ತಂದುಕೊಡೋದಕ್ಕೆ ಕೇಳಿದ್ದೀನಿ. ಸಾಧ್ಯ ಆಯಿತು, ಏನಾದರೂ ಖರ್ಚಿಗೆ ದುಡ್ಡು ಏನಾದರೂ ಇತ್ತು ಅಂತಂದರೆ ಶುಕ್ರವಾರನೂ ತರೋಕ್ಕೆ ಕೇಳಿದ್ದೀನಿ. ಸೊ ಏನಪ್ಪ ಹಿಂಗೆ ಹೇಳ್ತಾರೆ ಇವರು ಅಂತ ಅನ್ಕೋಬೋದು, ಬಟ್ ರಿಯಲ್ ಫ್ಯಾಕ್ಟ್ ಅಲ್ವಾ. ಸೊ ನನ್ನ ಗಂಡನ ಹತ್ರ ಏನಾದರೂ ಚೇಂಜಸ್ ಇತ್ತು ಅಂತಂದರೆ, ಅಥವಾ ಖರ್ಚಿಗೆ ಅವರೇನೋ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ, ಅದನ್ನು ಮೀರಿ ನನಗೆ ಹೂ ತಂದುಕೊಡೋಷ್ಟು ಇತ್ತು ಅಂತಂದರೆ ಖಂಡಿತ ತಗೊಂಬ, ದೇವ್ರಿಗೆ ತಂದರೆ ಏನಾಗಲ್ಲ ಅಂತ ಹೇಳಿದ್ದೀನಿ. ಸೊ ಹಾಗೆ ನಾನು ಇನ್ನೇನು ಸ್ಟಾರ್ಟ್ ಮಾಡ್ಕೊಂಡಿದ್ದ ತಕ್ಷಣ ಎದ್ದು ಹೋಗಿ ನನಗೆ ಹೂ ತಂದು ಕೊಟ್ಬಿಡ್ತಾರೆ. ಹಾಗೆ ಇವತ್ತು ಕೂಡ ನಿನ್ನೆಯೂ ಒಂದು ಸ್ಟ್ಯಾಚು ನಮ್ಮ ಮನೆಗೆ ಬಂದಿದೆ, ರಾಯರು ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರನ್ನ ಇವತ್ತು ಫಸ್ಟ್ ಟೈಮ್ ನಾನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗಾಗಿ ಹೂ ತಂದು ಕೊಡ್ತೀಯಾ ಅಂತ ಕೇಳಿದ ತಕ್ಷಣ ಎದ್ದು ಹೋಗಿ ಹೂ ತರೋದಕ್ಕೆ ಹೋಗಿದ್ದಾರೆ. ಇನ್ನೇನು ನಾನು ಮನೆ ಬಾಗಿಲಿಗೆ ಎಲ್ಲ ಒರೆಸಿ ಕುಂಕುಮ ಹಚ್ಚಿ, ಹಾಗೆ ಅರಿಶಿನ ಕುಂಕುಮ 2 ಹಚ್ಚಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಸೊ ರಂಗೋಲಿ ಬಿಡಿಸೋದು ಅಂದರೆ ನಂಗೆ ತುಂಬ ಇಷ್ಟ, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಸಾಕಷ್ಟು ಕತೆಗಳನ್ನ. ಬಟ್ ಪ್ರತಿದಿನ ರಂಗೋಲಿ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಬಿಡಿಸ್ತೀರಾ ನೀವು ರಂಗೋಲಿನ, ಹಾಗೆ ನಾನು ಕೂಡ ಮನೇಲಿ ಟ್ರೈ ಮಾಡ್ತಾ ಇದ್ದೀನಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಥಾಟ್ ಏನು ಅಂತಂದರೆ, ನಮ್ಗೆ ಯಾವ ಕೆಲಸ ಇಷ್ಟನೋ ಮತ್ತು ಯಾವ ಕೆಲಸದಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿ, ಆ ಖುಷಿ ಅನ್ನೋದಾಗಿರಲಿ ಸಿಗುತ್ತೋ ಆ ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ. ಇನ್ನು ಜಾಸ್ತಿನೇ ಮಾಡಿದ್ರೆ ಅದು ಎಷ್ಟು ಚೆಂದ ಇಂಪ್ರೂವ್ಮೆಂಟ್ ಆಗುತ್ತೆ ಗೊತ್ತಾ. ಸೊ ನೀವು ನೋಡ್ತಾ ಇರ್ಬೋದು, ಇತ್ತೀಚೆಗೆ ರಂಗೋಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತೇಳಿ. ನೋಡಿದ ತಕ್ಷಣ ಅದನ್ನು ಬಿಡಿಸ್ಬಿಡ್ತೀನಿ, ಯಾವುದೇ ಡಿಸೈನ್ ಆಗಿರಲಿ. ಸೊ ಆ ಥರ ಒಂದು ಮೈಂಡ್ ಇದೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಎನಿವೆ, ಈ ರಂಗೋಲಿನ ನೋಡಿದ್ಮೇಲೆ ಇವತ್ತಿನ ರಂಗೋಲಿ ಹೆಂಗಿದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಇದಾಗಿದ ತಕ್ಷಣ ನೆಕ್ಸ್ಟ್ ಇವತ್ತು ತುಂಬ ಕೆಲಸಗಳಿತ್ತು, ಬೇಗ ಎಲ್ಲ ಸರಿ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಮನೆ ಕೆಲಸ ಅದೆಲ್ಲದು ಪೂರ್ತಿ. ಆ್ಯಂಡ್ ಅದ್ರ ಜೊತೆಲಿ ಇನ್ನಷ್ಟು ಕೆಲವೊಂದು ಮನೆ ಕೆಲಸಗಳಿದೆ ಇವತ್ತು. ಅದರ ತುಂಬ ಅಂದರೆ ತುಂಬ ಪೇನ್ ಆಗಿದೆ. ಸೊ ಏನು ಮಾಡಬೇಕು ಅಂತ ಹೊರಟ್ರು ಒಂಥರ ಏನೋ ಬೇಜಾರಾಗ್ತಾಯಿತ್ತು. ಜಯಂತ್ ಜೊತೆ ಮಾತಾಡ್ತಾ ಅವರು ಸಮಾಧಾನ ಮಾಡಿದ್ಮೇಲೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಇವತ್ತೆಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಏನಂತಂದರೆ ಮನೆಯೆಲ್ಲ ನೀಟಾಗಿಟ್ಟು ಮುಸ್ರೆಲ್ಲ ತೆಗೆದು ಹೊರಗಾಕಿ ಬಿಸಿನೀರು ಇಟ್ಕೊಂಡು ಸ್ನಾನ ಮಾಡೋದ್ರೊಳಗಡೆ ಕಸ ನೆಲ 2 ಮಾಡಿಬಿಟ್ಟೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೆ. ಸೊ ಇನ್ನೇನು ಕಸ ಹೊಡಿತಾ ಇದ್ದೀನಿ. ಅಷ್ಟರೊಳಗಡೆ ನಮ್ಮ ಮಿಂಚಕ್ಕ ಎದ್ಲು ಅಂತಂದರೆ ನಾನು ಒನ್ ಟೈಮ್ಗೆ ಆ್ಯಕ್ಚುಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಪದೇ ಅವಳ ಹತ್ರ ಬರಬೇಕು, ಅವಳನ್ನ ಮಾತಾಡಿಸ್ಬೇಕು,
ಸುಧಾರಿಸ್ಬೇಕು ಹೋಗಬೇಕು. ಅದಕ್ಕೆ ಏನು ಮಾಡಿದೆ ಅಂದರೆ ಕೆಳಗಡೆ ಹಾಕಿ ಆ ಕಡೆ ಈ ಕಡೆ ಎರಡು ಹತ್ರನೂ ದಿಂಬಿಟ್ಟು ಕಿಟಕಿ ತೆಗೆದು ಹೋಗ್ತಾ ಇದ್ದೀನಿ. ಸ್ವಲ್ಪ ಗಾಳಿ ಬಂದರೆ ಆಟಾಡ್ತಾಳೆ ಅಂತೇಳಿ. ಆ ಕಡೆ ಈ ಕಡೆ ದಿಂಬು ಯಾಕೆ ಅಂತ ಕೇಳ್ತೀರಾ, ಏನು ಮಾಡೋಕ್ಕಾಗಲ್ಲ, ಉಲ್ಟಾ ಬೀಳೋದು, ಫುಲ್ ಕಿರ್ಚೋದು, ಅದೇ ಕತೆ ಆಗಿಬಿಟ್ಟಿದೆ ನಮ್ಮ ಮಿಂಚು ಮೇಡಮ್ ಅವ್ರದ್ದು. ಹಾಗೆ ಚಿಟ್ಟಿ ಕೂಡ ಎದ್ದಿದ್ದಾನೆ. ಸೊ ಇನ್ನೂ ಮಿಟ್ಟು ಎದ್ದಿಲ್ಲ, ಮಿಟ್ಟು ನೆಬ್ಬಿಸೋ ಕೆಲಸದಲ್ಲೇ ಇದ್ದೀನಿ. ಆ್ಯಂಡ್ ಚಿಟ್ಟಿ ನೋಡಿ ಎದ್ದು ಸುಮ್ಮನೆ ಕೂತ್ಕೊಂಡಿದ್ದಾನೆ. ಹಾಗೆ ಚಿಟ್ಟಿಗೆ ಇವಾಗ ಎದ್ದ ತಕ್ಷಣ ಇತ್ತೀಚೆಗೆ ಅವನ ಹಾಸಿಗೆನ ಅವನೇ ತೆಗಿಯೋ ಥರ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಹಾಗೆ ಇನ್ನೇನು ಸ್ಕೂಲಿಗೆ ಹೋಗ್ತಾನಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಅವನ ಹಾಸಿಗೆ ತೆಗೆದಿಟ್ಟು ಸೀದಾ ಸ್ನಾನದ ರೂಮ್ಗೆ ಹೋಗಬೇಕು ಅನ್ನೋ ರೂಲ್ಸ್ ಆಗಿದೆ. ಆ್ಯಂಡ್ ಮಿಟ್ಟು ನೆಬ್ಬಿಸ್ಕೊಂಬರ್ಬೇಕು ಅಂದರೆ ನಾನು ಹಾಲು ಕಾಯಿಸಿರ್ಬೇಕು. ಸೊ ಹೇಳಿದ್ನಲ್ಲ ಕಸ ಹೊಡ್ಕೊಂಬರ್ತಾ ಇದ್ದೀನಿ ಅಂತೇಳಿ. ಸೊ ಕಸ ಹೊಡ್ಕೊಂಬರ್ಬೇಕಂದ್ರೆ ಮೇಡಮ್ ಅವ್ರು ಕೂಡ ಮಂಚದ ಮೇಲೆ ಬರಬೇಕು. ಅವಳು ಬರಬೇಕು ಅಂತಂದರೆ ನಾನು ಅವಳಿಗೆ ಹಾಲು ಕೊಟ್ಟಿರಬೇಕು. ಆ್ಯಂಡ್ ಚಿಟ್ಟಿ ಕೂಡ ಇಲ್ಲಿ ಬಿಸ್ಕೆಟ್ ತಿಂತಾ ಇದ್ದಾನೆ. ಮನೆಗೆ ಬಂದಿದ್ರೆ ಮಾತ್ರ, ಅಂದರೆ ಇವಾಗ ಚೇತು ಬಂದಿದ್ದಾನಲ್ವ, ಸೊ ಅವನಿಗೆ ತೋರಿಸೋವಾಗ ಅವನಿಗೂ ಕೂಡ ಬಿಸ್ಕೆಟ್ ತರಿಸಿರ್ತೀನಿ, ಅವಾಗ ಮಾತ್ರ ಕೊಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಕತೆ. ಸೊ ಇನ್ನೇನು ಕೆಲಸ ಆಗಬೇಕು ಅಂದರೆ ಮಿಂಚುನ್ ಮಲಗಿಸ್ಬೇಕು ಅಂತ ಬಂದಿದ್ದೀನಿ. ನಮ್ಮ ಜಯಂತ್ ನನಗೆ ಹೆಂಗೆ ಕಾಲು ಎಳಿತಿದ್ದಾರೆ. ಹೆಂಗೈತಮ್ಮ ಮಿಟ್ಟು? ಸೂಪರ್. ಅಲ್ಲ ಅಮ್ಮನ ಮಕ್ಕ ನೋಡು. ಅವಳಿಗೆ ಅದು ಸೂಪರು. ಬಟ್ ಕುಂದರ್ಸ್ಕೊಂಡ್ರಿಗೆ ಗೊತ್ತು ಎಷ್ಟು ನೋವಾಗುತ್ತೆ. ಮಿಟ್ಟು ಸೈಡಿಗೆ ಬಾ, ಕೆಳಗಿಳಿ. ನೋ What is your feeling, Divya? She can't express that feeling. ಹೆಂಗೆ ತರಲೆ ಮಾಡ್ತಾರೆ ಎಲ್ಲರೂ ಸೇರಿಕೊಂಡು ಅಂತೇಳಿ ನಾನಿಲ್ಲಿ ಮಿಂಚುನ ಮಲಗಿಸ್ತಾ ಇದ್ದೀನಿ. ಅವಳು ಮಲ್ಕೊಂಡ್ರೆ ಕೆಲಸ ಆಗಬೇಕು ಅಂತೇಳಿ. ಆ ಮಿಟ್ಟು ನಾನು ಅವಳನ್ನ ತೂಗಬೇಕು ಅಂತ ಹೋಗಿದ ತಕ್ಷಣ ಅವಳು ಅದೇನೋ ಅವಳಿಗೆ ಫುಲ್ ಫನ್ ಅನಿಸುತ್ತೆ, ಬಂದು ನನ್ನ ಮೇಲೆ ಕುಂತು ಬಿಡ್ತಾಳೆ. ತುಂಬ ಇಷ್ಟ ಅವಳಿಗೆ ಹಂಗೆ ಕುಂದಿರೋದಕ್ಕೆ. ಹಾಗೆ ಹಾಲು ಕುಡ್ದಿದ ತಕ್ಷಣ ಎದ್ದು ಬಂದು ಕೂತ್ಕೊಂಡಿದ್ದಾಳೆ. ಅವಳು ಇನ್ನೂ ಏನು ಫ್ರೆಶ್ ಆಗಿಲ್ಲ. ಸೊ ಹಾಗೆ ಬಂದು ಕೂತ್ಕೊಂಡಿದ್ದಾಳೆ. ಅದಕ್ಕೆ ಕೂದಲೆಲ್ಲ ಹಾಗಿದೆ, ಸ್ವಲ್ಪ ಹೊತ್ತು ಆಟಾಡ್ತಾಳೆ. ಅದಾಗಿದ ತಕ್ಷಣ ಮತ್ತೆ ಇವಾಗ ಮಿಂಚು ಮಲ್ಕೊಂಡಿದ್ದ ತಕ್ಷಣ ಬಂದು ನಾನು ನೆಲ ಒರೆಸ್ಕೊತಾ ಇದ್ದೀನಿ. ಮತ್ತು ಕೆಲಸ ಎಲ್ಲ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ಒಂದೇ ಕಣ್ಣಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಒಂದು ಮುಚ್ಕೊಂಡು ಇನ್ನೊಂದು ಓಪನ್ ಮಾಡಿ ಒಂದೇ ಕಣ್ಣಿಂದ ನೋಡ್ಕೊತ ಮಾಡ್ತಿದ್ದೀನಿ. ನನ್ನ ಮಗನಿಗೆ ಎಷ್ಟು ಹೊಟ್ಟೆ ಹೊಡೆದಿದೆ ಹಂಗೆ ನೋಡೋದು ಅಂತಂದರೆ, ಅಮ್ಮ ಪ್ಲೀಸ್ ಅಮ್ಮ ಎರಡು ಕಣ್ಣು ಬಿಡು, ನೀನು ನನಗೆ ಒಂದೇ ಕಣ್ಣು ಕ್ಲೋಸ್ ಮಾಡಿ ಒಂದು ಕಣ್ಣಲ್ಲಿ ನೋಡ್ತಾ ಇದ್ದರೆ ನನಗೆ ನೋಡೋಕ್ಕಾಗ್ತಿಲ್ಲ, ಅಸಹ್ಯ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಅವನಿಗೆ ಹೆಂಗೆ ಅಂದರೆ ನಮ್ಮ ಚಿಟ್ಟಿ ಒಂಥರ ಹೆಣ್ಗಳು ಅಂತಾರಲ್ಲ, ಸೊ ಕರಳು ಚುರುಕಂದ್ಬಿಡುತ್ತೆ ನನ್ನ ವಿಚಾರದಲ್ಲಿ, ಅವರಿಬ್ಬರು ತಂಗಿರ ವಿಚಾರದಲ್ಲಿ, ಅಪ್ಪನ ವಿಚಾರದಲ್ಲಿ ತುಂಬ ಬೇಗ ಅಳ್ತಾನವನು. ಸೊ ತುಂಬ ಕರಳಿನ ಮನುಷ್ಯ ಅದು. ನೆಲ ಒರೆಸಿದ ಅದಾಗಿದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಬಂದೆ. ಸೊ ನೋಡಿ ಅಬ್ಬಾ, ನನಗೆ ಈ ಟೈಮಲ್ಲಿ ಪ್ರೆಸೆಂಟ್ ನಾನೇನು ಶೂಟ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಮನಸ್ಥಿತಿ ಕೆಟ್ಬಿಟ್ಟಿತ್ತು. ಯಾಕಂದರೆ ಅಷ್ಟು ಪೇನ್ ಆಗ್ತಾಯಿತ್ತು. ಯಾಕೆ ನನಗೇ ಈ ಥರ ಆಗ್ತಾಯಿದೆ, ಯಾಕೆ ಪದೇ ಪದೇ ನನಗೆ ಹಿಂಗೆ ಒಂದಾದ್ಮೇಲೆ ಒಂದು ಪೆಟ್ಟಾಗ್ತಾಯಿದೆ, ಒಂದಾದ್ಮೇಲೆ ಒಂದು ನೋವಾಗ್ತಾಯಿದೆ, ಇದೇನು ಪರೀಕ್ಷೆನೋ ಅಥವಾ ಶಿಕ್ಷೆನೋ. ಸೊ ಈ ಥರದ್ದೆಲ್ಲ ಮೈಂಡಲ್ಲಿ ಬಂತು. ಮತ್ತು ಅದಕ್ಕಂತಲೇ ಪೂಜೆಗೆ ಸ್ವಲ್ಪ ಮನಸ್ಸನ್ನು ಶಾಂತಿ ಇಟ್ಕೊಂಡು ಪೂಜೆ ಮಾಡೋಣ, ದೆನ್ ಏನು ಬರುತ್ತೋ ಅದಾಗಿ ಹಂಗೆ ಆಗಲಿ, ಇವತ್ತು ಪೇನ್ ಕಡಿಮೆ ಆಗುತ್ತೋ ಇಲ್ವೋ ನೋಡೋಣ ಅಂತ ಅಂದ್ಕೊಂಡು ಮನಸ್ಸನ್ನು ಸ್ವಲ್ಪ ಶಾಂತಿ ಮಾಡಿಟ್ಕೊಂಡು ಹಾಡು ಕೇಳ್ಕೊತ ರಾಯರಿಗೆ ಪೂಜೆ ಮಾಡಬೇಕಂತ ಬೇರೆ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡಿದೆ. ಸೊ ಎಲ್ಲದೂ ಕೂಡ ದೇವ್ರ ಮೇಲೆ ಭಾರ ಬಿಟ್ಬಿಡಬೇಕು. ಇವತ್ತು ಎಷ್ಟು ಹರ್ಟಾಯಿತು ಅಂತಂದರೆ, ನಾನು ಒಂಥರ ಈ ಪೂಜೆ ಮಾಡೋರು ಕಂಪ್ಲೀಟ್ಲಿ ನನ್ನ ಮನಸ್ಥಿತಿ ಇದ್ದಿದ್ದೆ ಹಂಗೆ. ಬಟ್ ಅದೇನೋ ಮ್ಯಾಜಿಕ್ ಅಂತ ಹೇಳ್ತೀನಲ್ವ ನಾನು ಎವ್ರಿ ಟೈಮ್ ನಿಮಗೆ ಪ್ರತಿಯೊಂದು ಲಾಗಲ್ಲೂ ಹೇಳ್ತಾ ಇರ್ತೀನಿ. ಸೊ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ, ಏನಾದರೂ ಒಂದು ಆಗ್ತಾ ಇರುತ್ತೆ, ಬಿಲೀವ್ ಮಾಡಬೇಕು ನಮ್ಮನ್ನು ನಾವು ಅಂತೇಳಿ. ಆಟೋಮೆಟಿಕಲಿ ಪೇನ್ ಕಡಿಮೆ ಆಗ್ತಾ ಬಂತು. ಆ್ಯಂಡ್ ಅದಾಗಿದ ತಕ್ಷಣ ಸ್ವಲ್ಪ ಅದೇನೋ ಪಾಸಿಟಿವ್ನೆಸ್ ಮತ್ತು ಸ್ಮೈಲ್ ಅದೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮಿಂಚು ಕೂಡ ಎದ್ದು ಮತ್ತು ಅವಳಿಗೆ ಹಾಲು ಕುಡಿಸ್ಕೊತ ಅವಳನ್ನ ಆಟಾಡ್ಸ್ಕೊತ ತಿಂಡಿ ಪ್ರಿಪೇರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು, ಆಮೇಲೆ ಇನ್ನೊಂದು ಮಿಂಚುಗೆ ಸಡನ್ಲಿ ಯಾಕೋ ತಲೆ ಸುಡ್ತಾ ಇದೆ ಅಂತ ಗೊತ್ತಾಯಿತು. ಶೀತ ಬೇರೆ ಆಗಿದೆ, ಆಮೇಲೆ ಮೋಷನ್ ಬೇರೆ ಮಾಡ್ಕೊತಿದ್ದಾಳೆ. ಸೊ ಅದಕ್ಕಂತಲೇ ಯಾಕೋ ಮೈ ಬೆಚ್ಚಗಾಗಿದೆ ಅಂಥೇಳಿ ಅವಳಿಗೆ ಔಷಧಿ ಹಾಕ್ಕೊಂಡು ಕೂತ್ಕೊಂಡು ಅವಳನ್ನ ಮಾತಾಡಿಸ್ತಾ ಇದ್ದೀನಿ. ಅಷ್ಟರೊಳಗಡೆ ನಮ್ಮ ಚೇತು ಈರುಳ್ಳಿ ಟೊಮೊಟೊನ ಹಸಿಮೆಣ್ಸಿನ್ಕಾಯಿ ತಂಬರಪ್ಪ ಬೇಗ ಹೆಚ್ಕೊಂಡು ತಿಂಡಿ ಮಾಡ್ತೀನಿ ಅವಲಕ್ಕಿ ಅಂತ ಹೇಳಿದ್ದೆ, ಹಾಗಾಗಿ ತಂದಿಟ್ಟಿದ್ದಾನೆ. ನೋಡಿ ಮೆಡಿಸಿನ್ಸ್ ಇಲ್ಲೇ ಇದೆ, ಇವಾಗಿನ ಜಸ್ಟ್ ಹಾಕಿ ಅವಳನ್ನ ಆಟಾಡ್ಸ್ಕೊತ ಕೂತಿದ್ದೀನಿ. ಹಾಗೆ ಮೆಡಿಸಿನ್ ಹೇಗೆ ಹಾಕ್ತೀರಾ ಅಂತ ಕೇಳ್ತಿದ್ರಿ. ನಾನು ಆ್ಯಕ್ಚುಲಿ ಆ ಡ್ರಾಪರಲ್ಲಿ ತೊಗೊತೀನಿ, ಎಷ್ಟು ಕ್ವಾಂಟಿಟಿ ತೊಗೋಬೇಕೋ ಅಷ್ಟು ತೊಗೊಂಡು ದವಡಲ್ಲಿ ಬಿಟ್ಬಿಡ್ತೀನಿ, ನಿಧಾನಕ್ಕೆ ದವಡಲ್ಲಿ ಬಿಡ್ತೀನಿ. ಸೊ ದಟ್ ಅವಾಗ ಅವಳು ಉಗಿಯೋದಕ್ಕಾಗಲ್ಲ, ನೀಟಾಗಿ ನುಂಗ್ತಾಳೆ. ತುಂಬ ಸಿಂಪಲಾಗಿ ಹಾಕ್ತೀನಿ, ತುಂಬ ಕ್ವಿಕ್ಕಾಗಿ ಹಾಕ್ತೀನಿ. ಹಾಗೆ ಮನೆ ಪೂರ್ತಿ ಧೂಪದಿಂದ ತುಂಬಿದೆ, ನೋಡಿದ್ರಲ್ಲ ಇವಾಗ ಧೂಪ ಹಾಕಿದ್ದೆ. ಆ್ಯಂಡ್ ಎವ್ರಿ ಟೈಮ್ ಪೂಜೆ ಮುಗಿದ ತಕ್ಷಣ ಧೂಪ ಹಾಕ್ತೀನಿ, ಸಂಜೆ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು. ಸೊ ಅದೊಂಥರ ನನಗೇನೋ ಪಾಸಿಟಿವ್ ಎನರ್ಜಿ ಮತ್ತು ತುಂಬ ಫೀಲಿಂಗ್ ಹ್ಯಾಪಿ ಇರುತ್ತೆ. ಒಳ್ಳೆ ಸ್ಮೆಲ್ ಬರ್ತಾ ಇದ್ದರೆ ಮನೆ
ಅದೊಂಥರ ಏನೋ ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ನಮ್ಮ ಮನೆ ಫಸ್ಟೇ ಕಚಾಟಿ, ಆ ಕಚಾಟಿನ ಹೋಗಿಸ್ಬೇಕು ಅಂದರೆ ಅಂತ ಒಳ್ಳೆ ಸ್ಮೆಲ್ ಇರಬೇಕು, ಅದಕ್ಕಂತಾನೆ. ಹಾಗೆ ಜಯಂತ್ ಬಂದರು ಅಂದರೆ ಬೆಳಗ್ಗೆ ಹೋಗಿ ಅಂದರೆ ಚೇತನ್ ಕರ್ಕೊಂಡು ಹೋಗ್ಬೇಕಲ್ವ ಇವಾಗ ಅಡ್ಮಿಷನ್ಗೆ, ಅಷ್ಟರೊಳಗಡೆ ಏನಾದರೂ ಮುಗಿಸ್ಕೊಂಬರ್ತೀನಿ ಅಂತಲೇ ಹೋಗಿದ್ದರು. ಹೋಗಿ ಮುಗಿಸ್ಕೊಂಬಂದ ತಕ್ಷಣ ತಿಂಡಿ ರೆಡಿ ಆಗಿದೆ, ನನಗೂ ಕೂಡ ಇಟ್ಕೊಟ್ಟು ಅವರು ಕೂಡ ಇಟ್ಕೊಂಡು ತಿಂತಾ ಇದ್ದಾರೆ. ನಾನು ಅವ್ರು ಬರೋದ್ರೊಳಗಡೆ ತಿಂಡಿ ಮಾಡಿಟ್ಟು ಮಿಂಚು ಥರ ಕೂತ್ಕೊಂಡಿದ್ದೆ. ಆಮೇಲೆ ನಿನಗೂ ಇಟ್ಕೊಂಬರ್ತೀನಿ ಅಂತೇಳಿ ನನಗೂ ಕೂಡ ಸೇರಿಸಿ ಇಟ್ಕೊಂಬಂದು ಕೊಟ್ಟರು ನನ್ನ ಗಂಡ. ತಿಂಡಿ ಆಯಿತು, ತಿಂಡಿ ಆಗಿ ಮಿಂಚುನ ಸ್ವಲ್ಪ ಹೊತ್ತು ಆಟ ಆಡಿಸಿ ಇವಾಗ ಮಲಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ನೋಡಿ, ಐ ಡ್ರಾಪ್ಸ್ ಹಾಕಿದ್ದೆ. ಐ ಡ್ರಾಪ್ಸ್ ಹಾಕಿದಾಗಿಂದ ಸ್ವಲ್ಪ ಯಾಕೋ ರೆಡ್ಡಿಶ್ ಅನ್ನೋದು ಕಡಿಮೆ ಆಗಿದೆ. ಜಯಂತ್ ಬಂದಿದ್ರಲ್ಲ ಅವಾಗ ಹಾಕ್ಸಿ ನೀನು ರೆಸ್ಟ್ ಮಾಡು ಅಂತ ಹೇಳೋಗಿದ್ದಾರೆ. ಮಕ್ಕಳಿಗೆ ಸ್ನಾನ ಎಲ್ಲ ಮಧ್ಯಾಹ್ನ ಇಟ್ಕೋ, ಆರಾಮ್ಸೆ ಇವತ್ತು ಬಿಸಿಲಿದೆ, ಏನು ಟೆನ್ಷನ್ ತೊಗೋಬೇಡ ಅಂತ ಎಲ್ಲ ಹೇಳೋಗಿದ್ದಾರೆ. ನನಗೆ ತುಂಬ ಪೇನ್ ಅನ್ನಿಸ್ತಾ ಇದೆ, ಆಮೇಲೆ ಸ್ವಲ್ಪ ಬೇಜಾರು ಕೂಡ ಅನ್ನಿಸ್ತಾ ಇದೆ. ಒಂಥರ ಒಳಗಡೆನೆ ಒಂಥರ ಏನೋ ಫೀಲಿಂಗ್. ಆ್ಯಕ್ಚುಲಿ ಇವತ್ತು ಯೋಗ ಮಾಡಿದ್ದೀನಿ. ಇವತ್ತಿರಬೇಕಾಗಿರೋ ಎನರ್ಜಿ ಎಲ್ಲದು ಕೂಡ ಈ ಕಣ್ಣಿನ ಗಮನದಲ್ಲೇ ಸೆಳೀತಾ ಇದೆ. ಸೊ ಪೇನ್ ಆಯ್ತಲ್ಲ ಅಂತೇಳಿ ಆ ಥರ ಮೈಂಡ್ಸೆಟ್ಟು. ಇದು ಬೇರೆ ಇವಳಿಗೆ ಹಾಡೇಳೆ ಮಲಗಿಸ್ಬೇಕು. ನಾನು ಹಿಂಗೆ ನಿಂತ್ಕೊಂಡ್ಬಿಟ್ರೆ ಸಾಕು, ಅಮ್ಮ ಕಾಲಿಕ್ಕು ನಾನು ಬಂದು ನಿಂತ್ಕೊತೀನಿ ಅಂತ ನಿಂತ್ಬಿಡ್ತಾಳೆ. ಬೆಳಗ್ಗೆ ಒಂದು ರೌಂಡ್ ನಿಂತಿರೋ ಶವಾಗಿಲ್ಲ ಇವಳಿಗೆ ಮರಿಗೆ. ಅಪ್ಪ ಯಾಕೋ ಮಕ್ಕಳಿಗೆ ಎಲ್ಲ ಮಿಂಚಿಗೂ ಕೂಡ ಸ್ವಲ್ಪ ಮೈ ಬೆಚ್ಚಗಿತ್ತು ಅಂತೇಳಿ ಔಷಧಿ ಹಾಕಿದೆ. ಇವಳಿಗೂ ಯಾಕೋ ಬೆಚ್ಚಗಿದೆ, ಔಷಧಿ ಎಲ್ಲ ಇದೆ. ಕಪ್ಪು ನಚ್ಚು, ಕಪ್ಪು ನಚ್ಚು. ಊಟ ಸರಿಯಾಗಿ ಮಾಡಲಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ ಗೊತ್ತಾ. ಅದಕ್ಕೆ ಏನು ಮಾಡಬೇಕು? ಹೌದಾ, ಅವಳು ಔಷಧಿ ತಾಗು ಅಂತೆ, ಅಂದರೆ ಕುಡಿತೀನಿ ಅಂತ ಅರ್ಥ. ಅಮ್ಮ ನಿನ್ನೆ ಕನ್ನಡ ಬರುತ್ತಲ್ವಾ? ಮತ್ತೆ ಮಾತಾಡು. ನಾನು ಔಷಧಿ ಕುಡಿತೀನಿ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಮಮ್ಮು ಮಾಡ್ತೀನಿ. ಅವಳಿಗೆ ಹಾಡು ಹೇಳಿಲ್ಲ ಅಂದ್ರೆ ಅದಕ್ಕೆ ಇರಿಸ್ಕೊಳುತ್ತೆ. ಬಿಟ್ಟು ಹಾಡಂತ ಹೇಳಮ್ಮ ಅವಳಿಗೆ. ಮಿಂಚುಗೆ ಹಾಡು ಹೇಳು. ಯಾವ್ದು ಹೇಳದ್ ನಾವು? ಉಚ್ಚವ್ವ, ಅಪ್ಪ ಕೈ, ಉಚ್ಚವ್ವ, ತಂಬಿಟ್ಟು ತಂಬಿಟ್ಟು, ತಂಬಿಟ್ಟು, ತುರುತೂರಿ. ನೀನು ಚೆನ್ನಾಗಿ ಹಾಡು ಹೇಳ್ತೀಯಲ್ಲ. ಅಮ್ಮ ಕಣ್ಣು ನಂದು ಆಯಾಗಿದ್ದೆ, ನೀನು ಅಲ್ಲಿ ಸರ್ಕೊಂಡ್ರೆ ನಾನು ಪಾಪುನ ಮಲಗಿಸಿ ನಾನು ಬೊಜ್ಜಂತೀನಮ್ಮ ಸ್ವಲ್ಪ ಹೊತ್ತು, ಸರಿನಾ? ನಾನು ಕುಜಂತೀನಿ ನಡಿ. ಉಷವ್ವ ಲಲ್ಲವ್ವ ತಂಬಿಟ್ಟು ತುರತೂರಿ. ಸೊ ಪಾಪು ಮಲಗಿದ್ದಾಳೆ. ಪಾಪು ಮಲ್ಕೊಂಡಿದ್ಲು, ಸ್ವಲ್ಪ ನೀರು ಕುಡಿಯೋ ಹಾಗಾಗಿತ್ತು. ಅದಕ್ಕೆ ನೀರು ತಂಬಾರಪ್ಪಾಜಿ ಅಂತ ಚಿಟ್ಟಿಗೆ ಹೇಳಿದ್ರೆ ನಮ್ಮ ಮಿಟ್ಟು ನೀರು ತಂದು ಕೊಟ್ಟಿದ್ದಾಳೆ ನನಗೆ. ಮಿಟ್ಟು ಥ್ಯಾಂಕ್ ಯು ಅಮ್ಮ. ಸ್ಮೈಲು ಅಮ್ಮ. ನಿಧಾನಕ್ಕೆ ಹೋಗು, ಬೀಳಿಸ್ಬೇಡ. ಸೊ ನೋಡಿ, ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂದ್ಕೊಂಡ್ರೆ ಯಾವ ಥರ ಕಚಾಟಿ ಆಗಿರುತ್ತೆ ಗೊತ್ತಾ ಮನೆ. ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ? ಹೋಗ್ತಾ ಇದ್ದಾಳೆ, ಮೆಲ್ಲಕ್ಕೆ ಹೋಗ್ತಾ ಇದ್ದಾಳೆ, ಎಲ್ಲಿ ಲೋಟ ಬೀಳಿಸ್ತೀನೋ ಅಂತ. ಸೊ ಕಣ್ಣು ಸ್ವಲ್ಪ ಪರವಾಗಿಲ್ಲ ಅಲ್ವಾ, ಬಟ್ ತುಂಬ ಪೇನ್ ಅನ್ನಿಸ್ತಾ ಇದೆ. ನಾನು ಸ್ವಲ್ಪನಾದರೂ ರೆಸ್ಟ್ ಮಾಡಬೇಕು. ಪಾಪ ಮಧ್ಯಾಹ್ನ ಆದ್ರೂ ಬರೀ ನಾನು ಕೂತ್ಕೊಂಡು ಅದು ಇದು ಮಾಡೋದೇ ಆಗಿದೆ. ಮಧ್ಯಾಹ್ನ ಏನೂ ಅಡುಗೆ ಮಾಡಲಿಲ್ಲ, ಅನ್ನ ಮಾಡ್ಕೋಬೇಕು, ಸಾಂಬಾರಿದೆ. ಆ್ಯಂಡ್ ಮಕ್ಕಳಿಗೋಸ್ಕರ ಗಂಜಿ ಮಾಡಿದ್ದೀನಿ. ಲಾಸ್ಟ್ ಟೈಮ್ ವಿಸ್ಮಯ ಅವ್ರ ಕಡೆಯಿಂದ ನಾನೇನು ಯೂಸ್ ಮಾಡ್ತಿದ್ದೀನಲ್ಲ ಅದೇ ಗಂಜಿ ಮಕ್ಕಳಿಬ್ಬರು ಇಷ್ಟಪಟ್ಟು ತಿಂತಾ ಇದ್ದಾರೆ. ಸೊ ಚಿಟ್ಟಿ ತಿಂತಾಯಿದ್ದಾರೆ. ಇಷ್ಟೊತ್ತಿಗೆ ಇವರಿಬ್ಬರಿಗೂ ಸ್ನಾನ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗ್ತಿಲ್ಲ ನನ್ನ ಕೈಲಿ, ಸೀರಿಯಸ್ಲಿ ಆಗ್ತಿಲ್ಲ. ಯಾವಾಗ ಮಲಗ್ತೀನಪ್ಪ ಅಂತ ಅನಿಸಿದೆ. ಜಯಂತ್ ಆಲ್ರೆಡಿ ಬರ್ತಾ ಇದ್ದಾರೆ, ಪಾಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ನನಗೋಸ್ಕರ ಬರ್ತಾ ಇದ್ದಾರೆ. ತುಂಬ ಬೇಜಾರು ಅನ್ನಿಸ್ತಾ ಇದೆ ನನ್ನ ಮಕ್ಕಳಿಗೆ. ನಾನು ಎಂತ ನನ್ನ ಮಗ, ನಾನು ಬೇಜಾರಲ್ಲಿದ್ದೀನಿ, ಒಂದು ಶಾಪಿಂಗ್ ಹೋಗ್ತಾನಂತೆ. ಸೊ ಆ್ಯಕ್ಚುಲಿ ಏನಂತ ಹೇಳ್ತೀನಿ, ತುಂಬ ಬೇಜಾರಾಗ್ತಾ ಇದೆ ನನಗೆ. ಅವ್ರಿಗೆ ಏನಿಗೂ ಮಾಡ್ಕೊಳಕ್ಕೆ, ನನಗೆ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೊಂದು ಸ್ವಲ್ಪ ಕಡಿಮೆ ಮಾಡಿದ್ರು ಒಂಥರ ಈ ಥರ ಫೀಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ನೆಗೆಟಿವಿಟಿ ಅನ್ನಿಸ್ತಾ ಇರುತ್ತೆ. ಇವತ್ತು ನನಗೆ ಅದೇ ಫೀಲಿಂಗ್ ಆಗ್ತಾ ಇದೆ. ಯಾಕೋ ಒಂಥರ ಅಳಬೇಕು ಅಂತ ಅನ್ನಿಸ್ತಾ ಇದೆ ತುಂಬ ಜೋರಾಗಿ. ಹಬ್ಬ ಇರಲಿ, ಇಟ್ಸ್ ಓಕೆ. ಆ್ಯಂಡ್ ಏನಂದರೆ ಮಿಟ್ಟುಗೆ ಇಷ್ಟೊತ್ತಿಗೆ ಸ್ನಾನ ಮಾಡಿಸ್ಬೇಕು. ಇವತ್ತು ತಲೆ ಸ್ನಾನ ಮಾಡಿಸ್ಬೇಕು ನಾನೇ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಚಿಟಿ 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 ಧೂಪ ಹೋಗಮ್ಮ ಒಂದು ಸರಿ, ಅವಳು ಬೇರೆ ಇದ್ದಾಳೆ. ಅದಕ್ಕೆ ಇವಾಗ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ, ಗಂಜಿ ತಿನ್ನಿಸ್ತಾ ಇದ್ದೀನಿ. ತಿನ್ನಿಸಿ ಆದಮೇಲೆ ಪಪ್ಪ ಬರ್ತೈತಿ, ಸ್ನಾನ ಮಾಡಿಕೊಂಡು ಶಾಪಿಂಗ್ ಹೋಗ್ರಮ್ಮ. ಓಕೆ ಓಕೆ, ಶಾಪಿಂಗ್ ಹೋಗಿ ಏನೇನು ತರ್ತೀರಾ? ಬ್ಯಾಗು ಮತ್ತು ಅಣ್ಣಂಗೆ ಬ್ಯಾಗು, ಶೂಸು,
ಮತ್ತು ಲಂಚ್ ಬಾಕ್ಸು ಮತ್ತು ಶೀಟ್ಸು, ಅಂದರೆ ಕೆಲವೊಂದಷ್ಟು ಐಟಮ್ಸ್ ಬೇಕು ಚಿಟ್ಟಿಗೋಸ್ಕರ. ಅದಕ್ಕೆ ಅದನ್ನೆಲ್ಲ ನೋಟ್ ಮಾಡಿ ಜಯಂತಿ ಕಳಿಸಿದ್ದೀನಿ. ನನಗೆ ಎಷ್ಟೊಂದು ಆಸೆ ಇತ್ತು ನಾನೇ ಹೋಗಿ ತರಬೇಕು, ಅದನ್ನೆಲ್ಲ ಶಾಪಿಂಗ್ ಮಾಡೋದೆಲ್ಲ ವಿಡಿಯೋ ಮಾಡಬೇಕು ಅಂತೇಳಿ. ಬಟ್ ಆಗ್ತಿಲ್ಲ. ಚಿಟ್ಟಿ ಡಾಕ್ಟರ್ ಬ್ರೋ ವಿಡಿಯೋ ನೋಡ್ತಿದ್ದಾನೆ, ನೋಡ್ಕೊಂತ ತಿಂತಾ ಇದ್ದಾನೆ. ಚಿಟ್ಟಿ ನೀಟ ತಿನ್ನು ಹಂಗೆಲ್ಲ ತಿನ್ನಬಾರ್ದು. ಸೊ ಇವಳು ನನ್ನ ಮೇಲೆ ಕೂತ್ಕೊಂಡೆ ಆಟ ಆಡ್ತಿರೋದು. ಎಸ್, ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ತರೋದಕ್ಕೆ, ಮತ್ತು ಜೊತೆಲಿ ಯೂನಿಫಾರ್ಮ್ ಕೂಡ ತರಬೇಕು. ಹಾಗಾಗಿ ಅವನ್ನೇ ಕರ್ಕೊಂಡು ಹೋಗ್ಬೇಕಲ್ವಾ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಂದು ಮಕ್ಕಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಅರ್ಥ ಮಾಡ್ಕೊತಾರೆ ನನ್ನ ಗಂಡ. ಆ್ಯಕ್ಚುಲಿ ಬಂಗಾರ ಅಂತ ಹೇಳ್ಬೋದು ಆ ವಿಚಾರದಲ್ಲಿ. ಇಲ್ಲ, ಅವ್ರ ಬಗ್ಗೆ ಶೇರ್ ಮಾಡಬೇಕು ಅಂದ್ಕೊಂಡ್ರೆ ಇನ್ನೊಂದು ದೊಡ್ಡದಾಗೆ ಮಾಡಬೇಕು, ಅಷ್ಟು ನನಗೆ ಸಪೋರ್ಟಿವ್ ಅವರು. ಸಾಕಾ? ಅಯ್ಯೋ ನಿನ್ನ ಅವಳಿಗೆ ತಿನ್ನಿಸ್ಬೇಕಂತೆ. ಆ್ಯಂಡ್ ಇವಳನ್ನು ಕೂಡ ಕರ್ಕೊಂಡು ಹೋಗೋಕೆ ಹೇಳ್ತೀನಿ. ಇವಳನ್ನ ಕರ್ಕೊಂಡೋಗಿ ಇಬ್ಬರನ್ನು ಹೆಂಗೆ ಮಾಡ್ತಾರೋ ನೋಡ್ತೀನಿ. ಬಟ್ ಸ್ವಲ್ಪ ಹೊತ್ತು ಅಲ್ಲಿ ಬಿಟ್ಟು ಬರೋದಕ್ಕೆ ಹೇಳ್ತೀನಿ. ಮೇ ಬಿ ನಾನು ಸ್ವಲ್ಪ ರೆಸ್ಟ್ ಮಾಡಲೇಬೇಕು ನಾನು ಅಂತ ಡಿಸೈಡ್ ಆಗಿದ್ದೀನಿ. ಜಯಂತ್ ಬಂದಮೇಲೆ ಡಿಸೈಡ್ ಆಗುತ್ತೆ ಏನಾದರೂ ಇವ್ರು ಹೋದ್ರು ಅಂತಂದರೆ ಸ್ವಲ್ಪ ಹೊತ್ತು ನನಗೆ ರೆಸ್ಟ್ ಆಗುತ್ತೆ. ಸೊ ನೋಡಿ, ಐ ಥಿಂಕ್ ನನಗೇನೋ ಪರವಾಗಿಲ್ಲ ಅನ್ನಿಸ್ತಾ ಇದ್ದಲ್ಲ ಮಿಟ. ಅಪ್ಪಿ ಕಣ್ಣು ಸ್ವಲ್ಪ ಪರವಾಗಿಲ್ಲ ಅಲ್ಲ, ಸ್ವಲ್ಪ ವೈಟ್ ಆಗಿದೆಲ್ಲ, ಹಂಗೆ ಆಯ್ತಾ? ನೋಡು, ಈ ಕಡೆ ರೆಡ್ ಐತೆ, ಒಳಗಡೆ ರೆಡ್ ಐತೆ. ಹಂಗಿದ್ರೆ ಡ್ರಾಪ್ಸ್ ವರ್ಕ್ ಮಾಡಿದೆ. ಈಗ ಡ್ರಾಪ್ಸ್ ಹಾಕೊಂಡು ಮತ್ತೆ ಮಲಗ್ತೀನಿ. ಅಮ್ಮ ನೀನು ತಿನ್ನಿಸ್ತೀನಿ ಬಾರ, ನಾನು ಪಟ ನನ್ನ ಮಿಟ್ಟು ಪಾಪ ತಿನ್ನಿಸ್ತೀನಿ. ದೆನ್ ಅವಳು ಸುಮ್ಮನೆ ಆಟ ಆಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡ್ಲು ಕೆಳಗೋಗಿ. ಆ್ಯಕ್ಚುಲಿ ಈ ಮಾಲ್ಟು ಹೆಂಗಿದೆ ಅಂತಂದರೆ ಸಕ್ಕ ಸಾಫ್ಟ್ ಇದೆ, ತುಂಬ ಟೇಸ್ಟ್ ಚೆನ್ನಾಗಿದೆ. ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಅಲ್ಟಿಮೇಟ್ ಟೇಸ್ಟ್, ಸೀರಿಯಸ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಮ್ಮ ನೀನೇ ನೀರು ಕುಡಿಯೋಕ್ಕೆ ಖಾರ ತಿಂತಾ ಇದೆಯೇನೋ? ಗಂಜಿ ತಿಂದ್ರು ಕೂಡ ನೀರು ಕೇಳ್ತಾಳೆ ಇವಳು. ಚಿಟ್ಟಿ ನೆಟ್ಟಿಗೆ ಇಟ್ಕೊಳ್ಳೋ. ನನಗೆ ತಿನ್ನೋದು ಅವ್ರು ನೋಡ್ತಾರಂತೆ, ತಿನ್ನು ಮಗರಿ. ನೀರು ತರ್ತೀನಿ ಚಿಟ್ಟಿ, ನೀರು ತಗೊಂಡ್ಬರ್ಬೇಕಂತೆ. ಇನ್ನಿಷ್ಟು ಉಳಿದಿದೆ ತಿನ್ನು ಅಂತಂದರೆ ನನ್ನ ತಲೆ ತಿಂತಾ ಇದ್ದಾಳೆ ಮೇಡಮ್ ಅವರು. ಸೊ ಮಿಟು ಏನು ಬೇಕಮ್ಮ? ಅವಳೇನೋ ಇಟ್ಕೊಂಡ್ಳು. ಹಾಂ ಹಾಂ, ಅನ್ನಿ ಬೇಕು. ಯಾರಿಗೆ ಬೇಕು ಅದು? ಪರ್ಪಲ್ ಡ್ರೆಸ್ಸು ಯಾರಿಗಮ್ಮ? ಯಾರಿಗೆ ಬೇಕು ಡ್ರೆಸ್ಸು? ಅದು ಯಾರಿಗೆ? ನಿನಗ? ಯಾಕೆ? ಎಷ್ಟು ಬೇಕು? ಅಮ್ಮ ಆ್ಯಕ್ಚುಲಿ ಅವಳು ಎಷ್ಟು ಚೆನ್ನಾಗಿ ಮಾತಾಡಿದಾಳೆ, ಅದನ್ನೇ ಅಂತಲೇ ನಾನು ಅಂದ್ಕೊಂಡು ಅವಳ ಜೊತೆ ಮಾತಾಡ್ಕೊತ ಶೂಟ್ ಮಾಡಿದ್ದೀನಿ. ಸೊ ಲ್ಯಾಪ್ಟಾಪ್ ಆಪ್ರೇಟ್ ಮಾಡೋದಿಲ್ಲ ನೆಕ್ಸ್ಟ್ ಅಂದರೆ ಏನು ಅಂತಿಲ್ಲ. ಬಟ್ ಆದರೆ ನನಗೆ ಗೊತ್ತಿರಲಿಲ್ಲ ಅದು ಸಾಂಗ್ ಎಲ್ಲ ರೆಕಾರ್ಡ್ ಆಗಿಬಿಟ್ಟಿದ್ದೆ ಮತ್ತು ಕಾಪಿರೈಟ್ ಆಗುತ್ತೆ ಅಂತೇಳಿ ಮ್ಯೂಟ್ ಮಾಡಿದೆ. ಸೊ ತುಂಬ ಮುದ್ದಾಗಿ ಮಾತಾಡ್ತಿದ್ದಾಳೆ. ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಪ್ರೀಷಿಯಸ್ ಅನಿಸುತ್ತೆ ಗೊತ್ತಾ. ಇನ್ನೇನು ಚಿಟ್ಟಿ ಸ್ಕೂಲಿಗೆ ಹೋದ ಅಂತಂದರೆ ಇಡೀ ದಿನ ಮಿಟ್ಟು ಜೊತೆನೇ ಆಟ. ಮಿಂಚುನು ಸಣ್ಣೋಳು. ಹಾಗೆ ಮಿಂಚು ಇನ್ನೊಂದು ಡೆವಲಪ್ಮೆಂಟ್ ಏನು ಗೊತ್ತಾ, ಅಕ್ಕ ಮತ್ತು ಅಣ್ಣನ ಜೊತೆ ಆಟ ಆಡೋದು ಬೇರೆ ಕಲ್ತ್ಬಿಟ್ಟಿದ್ದಾಳೆ. ಇವನಿಗಂತರೂ ಅವ್ರ ಅಪ್ಪಂದೇ ಚಿಂತೆ ಕಂಪ್ಲೀಟ್. ಅವ್ರ ಅಪ್ಪನಿಗೋಸ್ಕರ ಕಾಯ್ತಾನೆ ಅಂದರೆ ಅಪ್ಪ ಬರ್ತಾರೆ ಅಂತ ಹೇಳಿದೆ ತಡ, ಕೆಳಗಡೆ ಹೋಗೋದು ನೋಡ್ಕೊಂಬರೋದು, ಕೆಳಗಡೆ ಹೋಗೋದು ನೋಡ್ಕೊಂಬರೋದು, ಸುಸ್ತಾಗಿ ಬರೋದು. ಮುಖ ನೋಡಿ ಎಷ್ಟು ಸಣ್ಣಕ್ಕೆ ಮಾಡ್ಕೊಂಡಿದ್ದಾನೆ. ಸೊ ಹಾಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಇವಳು ಕೂಡ ಹೋಗ್ತಾಳಂತೆ. ಸೊ ಇವಳೇನೋ ಮಾತಾಡ್ತಿದ್ದಾಳೆ, ಬಟ್ ನಾನು ಏನು ಶಾರ್ಟ್ಸ್ದೆಲ್ಲ ವಿಡಿಯೋ ಮೀನ್ಸ್ ಆಡಿಯೋ ಬಂದುಬಿಡುತ್ತೆ ಅಂತೇಳಿ ಮ್ಯೂಟ್ ಮಾಡಾಕ್ದೆ. ಆ್ಯಂಡ್ ಬರ್ತಾನೆ ಹಿಂಗೆ ಬಂದು ಇವಾಗ ಅವಳು ಇಷ್ಟೊತ್ತು ಲ್ಯಾಪ್ಟಾಪ್ ನೋಡ್ತಿದ್ದಾಳೆ, ನನಗೂ ಬೇಕು ಅಂತೇಳಿ ಕ್ಯಾತೆ ತಕ್ಕೊಂತ ಕುತ್ಕೊತಾನೆ. ಬಟ್ ಅಷ್ಟು ಸುಲಭವಾಗಿ ಬಗ್ಗಲ್ಲ ಮಿಟ್ಟು. ಆ್ಯಕ್ಚುಲಿ ಸೋಲೋದೇ ಇಲ್ಲ ಅವಳು ಅವನಿಗೆ. ನಾವೇ ಸುಮ್ಮನೆ ಮಾಡ್ತೀವಿ ಚಿಟ್ಟಿನ, ಸುಮ್ಮನಾಗಪ್ಪ ಅಂತೇಳಿ. ಸೊ ಅಷ್ಟು ಹಠಮಾರಿ ಆ್ಯಂಡ್ ಬಜಾರಿ ಇದು. ಬಟ್ ಕ್ಯೂಟಾಗಿದ್ದರೆ ಸಖತ್ ಕ್ಯೂಟ್, ತುಂಬ ಕ್ಯೂಟಾಗಿರ್ತಾಳೆ. ಅವಳಿಗೆ ತಿನ್ನಿಸಿದ್ದಾಯಿತು. ಆ್ಯಂಡ್ ನಾನಿಲ್ಲಿ ಬಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಉಳಿದಿರೋ ಪಾತ್ರೆಗಳನ್ನ ತೊಳ್ಕೊಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಅನ್ನಕ್ಕೆ ಇಟ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಅನ್ನ ಉಳಿದಿತ್ತು ಅಂತೇಳಿ ಅದನ್ನೆಲ್ಲ ತೆಗೆದು ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಆಮೇಲೆ ಅನ್ನ ಸ್ವಲ್ಪ ಕಾಯಿ ಆಗಿತ್ತು, ಹಾಗಾಗಿ ನೀರು ಹಾಕಿಟ್ಟಿದ್ದೀನಿ. ನೀರು ಹಾಕಿಟ್ರೆ ಹಾಳಾಗಲ್ಲ. ಇವತ್ತು ರಾತ್ರಿಗೆ ರುಬ್ಬೇಕಲ್ವ ಅದಕ್ಕೆ. ಆಮೇಲೆ ಇಲ್ಲೊಂದು ಸ್ವಲ್ಪ ಉದ್ದಿನ ಬೇಳೆನೂ ಕೂಡ ಒಂದು 3 ಚಮಚದಷ್ಟು ನೆನೆ ಹಾಕಿಟ್ಟಿದ್ದೀನಿ. ಅನ್ನ ಜಾಸ್ತಿ ಉಳಿದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ, ಹೀಗೆ ನೆನೆ ಹಾಕಿಟ್ಬಿಡ್ತೀನಿ. ಅದರಲ್ಲಿ ಇಡ್ಲಿ ಮಾಡ್ಕೊಳಕ್ಕೆ ಬರುತ್ತೆ. ಆ್ಯಂಡ್ ನಾನು ಮೆಂತೆಕಾಳು ಬದಲು ಫೆನುಫ್ಲೇಕ್ಸ್ ಯೂಸ್ ಮಾಡ್ತಾಯಿದ್ದೀನಿ, ನಿಮಗೆಲ್ಲ ಗೊತ್ತಲ್ವ. ಸೊ ನನ್ನ ಫೇವ್ರೇಟ್ ಆ್ಯಕ್ಚುಲಿ ಇದು. ಸೊ ಪರ್ಸ್ನಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇಷ್ಟನ್ನ ನಾನು ತೆಗೆದಾಕ್ತಾಯಿದ್ದೀನಿ. ಮೆಂತೆಕಾಳು ಹಾಕೋದಕ್ಕಿಂತ ಇದು ಹಾಕಿದ್ರೆ ಎಷ್ಟು ಟೇಸ್ಟ್ ಮತ್ತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮೆಂತೆಕಾಳಿನ ಸ್ವಾದ. ಆಮೇಲೆ ನೀರೆಲ್ಲ ಹಾಕಿಡ್ತೀನಲ್ಲ,
ಆ ನೀರು ಸಮೇತ ಅದು ಮೆತ್ತಗಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ನಾನು ಕಂಪ್ಲೀಟಾಗಿ ಇಡ್ಲಿ ಮಾಡೋದಕ್ಕೆ ಮಿಕ್ಸರ್ ಏನು ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ಕೋಬೋದು. ಇದೆಲ್ಲ ನೀರಲ್ಲಿ ನೆನೆಯುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಸೊ ಲಾಸ್ಟ್ ಟೈಮ್ ಹಾಕಿದಾಗಂತೂ ನಾನು ನಿಮ್ಗೆ ತೋರಿಸಿದ್ದೆ, ಮೆಂತ್ಯಕಾಳು ನಾವು ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ನಮಗೆ ರಿಸಲ್ಟ್ ಇದು. ಸೊ ಟ್ರೈ ಮಾಡಿಲ್ಲ ಅಂದರೆ ಹಳೆ ಲಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಯಾರಿಗಾದ್ರೂ ಬೇಕಿದ್ರೆ ಕೇಳಿ, ಲಿಂಕ್ಸ್ ಕೊಡ್ತೀನಿ. ಸೊ ಇವಾಗ ಇದನ್ನು ಅದರ ಪಾಡಿಗೆ ಸೈಡಿಗೆ ಇಟ್ಟು ನಾನು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಅನ್ನಕ್ಕಿಟ್ಟು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಅಷ್ಟು ಬೇಗ ಇಲ್ಲಿ ನೋಡಿ. ಪುಟಾಣಿ ಎప్పుడు ಲೇಚ್ತೀವಿ? ಎದ್ಬಿಟ್ಟಿದ್ಯಾ? ಕನ್ನಡ ಮತ್ತು ತೆಲುಗು ಎರಡೂ ಅರ್ಥ ಆಗುತ್ತೆ ಈ ಮರಿಗೆ. ಅಮ್ಮ ಲೇಚಿತ್ವ್ಯಾ? ನಗ್ಗು ಓನು ಕಳ್ಳಮರಿ ಮಿಂಚು. ನಗುಮುಖದ ಸುಂದ್ರಿ ಅದು. ಇವಾಗ ಅವಳನ್ನ ಎತ್ಕೋಬೇಕು. ಎಷ್ಟೊತ್ತಾಯ್ತು ಹಾಲು ಕುಡಿಸಿಲ್ಲ. ಅಬ್ಬಾ, ನಿಮ್ಮಿಬ್ರದ್ದು ಏನು ತಲೆ ಹರಟೆ ಕತೆಗಳು. ರೆಡಿ ಆಗ್ತಾ ಇದ್ದಾರೆ ಶಾಪಿಂಗಿಗೆ. ನಾನು ತೋರಿಸ್ತೀನಿ ಹೆಂಗೆ ರೆಡಿ ಆಗ್ತಿದ್ದಾರೆ ಅಂತೇಳಿ. ಬಾರ ಬಂಗಾರು, ನೀನು ಬಾರಮ್ಮ. ಊಟ ಮಾಡಬೇಕು. ಸೊ ಅನ್ನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕಣ್ಣು ಎಷ್ಟೊಂದು ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ಪೇನ್ ಏನು ಆಗ್ತಾ ಇಲ್ಲ. ಇವಾಗ ಡ್ರಾಪ್ಸ್ ಬಿಟ್ಕೋಬೇಕು. ಅಬ್ಬಾ, ನೋಡೋದಕ್ಕೆ ಭಯ ಅನಿಸುತ್ತೆ. ಒಂದು ಸ್ವಲ್ಪ ಭಯ ಆಗುತ್ತೆ ನನಗೆ ಈ ಥರ ಎಲ್ಲ ಆಗೋವಾಗ. ರೆಸ್ಟ್ ಮಾಡಬೇಕು. ನನ್ನ ಗಂಡಂಗೆ ತೋರಿಸಿದರೆ ರೆಸ್ಟ್ ಮಾಡು ಅಂತ ಬೈತಾರೆ. ಸೊ ಏನಂದರೆ ಮಿಂಚು ನನ್ನ ಮೇಲೆ ಕಕ್ಕ ಮಾಡಿದ್ದಾಳೆ, ಅದಕ್ಕೆ ಒಳಗಡೆ ಬಂದಿದ್ದೀನಿ. ಈಗ ನೈಟಿ ಹಾಕ್ಕೋಬೇಕು. ನೈಟಿ ಹಾಕ್ಕೊಂಡು ಕೆಲಸ ಮಾಡ್ಕೋಬೇಕು. ಅಡುಗೆ ಮಾಡಿದ್ದೀನಿ, ಊಟ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪಾಪಚ್ಚಿ ನನ್ನ ಮೇಲೆ ಕಕ್ಕ ಮಾಡಿಬಿಟ್ಲು. ಸೊ ಅದಕ್ಕೆ ನೈಟಿ ತೊಗೊತಾ ಇದ್ದೀನಿ. ನೈಟಿ ತೊಗೊಂಡು ಮೇಡಮ್ ಅವ್ರಿಗೆ ಅಂದರೆ ನಮ್ಮ ಮಿಟ್ಟಿಗೆ ಹಾಲು ಮಾಡಿಕೊಡ್ಬೇಕಂತೆ. ಆ್ಯಂಡ್ ನನಗೂ ಕೂಡ ಊಟಕ್ಕೆ ಇಟ್ಕೋಬೇಕು. ಸೊ ಡ್ರೆಸ್ ಚೇಂಜ್ ಮಾಡಿ ಮೇಲ್ಗಡೆ ಬಟ್ಟೆ ಇತ್ತು. ಸೊ ನೋಡಿ, ಅಲ್ಲಿ ಮನೆ ಕೆಲಸ ಅಂದರೆ ಹಿಂಗೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊತೀನಿ. ಏನೇನೋ ತಗೊಂಡು ಕೂತ್ಕೊಂಡ್ಬಿಡ್ತೀನಿ. ಮೇಲ್ಗಡೆ ಹೋಗಿ ಬಟ್ಟೆ ಎಲ್ಲ ತಂದು, ಸೊ ಇಲ್ಲಿ ಆ್ಯಕ್ಚುಲಿ ಇದೆಲ್ಲ ಸೆಳೆದಿರೋ ಬಟ್ಟೆ ಮಿಷನಿಂದ ಬೆಳಗ್ಗೆ 2 ಟೈಮ್ಸ್ ಹಾಕಿರೋದು ಇಷ್ಟಿದೆ. ಆ್ಯಂಡ್ ಇವಾಗ ನಾನು ಏನು ಹೇಳಿದ್ನಲ್ಲ ನನ್ನ ಮೇಲೆ ಕಕ್ಕ ಮಾಡಿದ್ಲು ಅಂತೇಳಿ, ಹಾಗೆ ಸ್ವಲ್ಪ ಬೆಡ್ಶೀಟ್ ಮೇಲೂ ಮಾಡಿದ್ಲು. ಒಂದೆರಡು ಬೆಡ್ಶೀಟ್ ಆಲ್ರೆಡಿ ನಿನ್ನೆಯಿಂದ ಸ್ವಲ್ಪ ಮೋಷನ್ ಮಾಡ್ಕೊತಿದ್ದಾಳೆ ಅವಳು. ಪಾಪ ಯಾಕೇನೋ ಗೊತ್ತಿಲ್ಲ, ಮೆಡಿಸಿನ್ ಹಾಕಬೇಕು. ಸೊ ಅದಕ್ಕೆ ಏನು ಮಾಡಿದೆ ಅಂತಂದರೆ ಎಲ್ಲ ಬೆಡ್ಶೀಟ್ಸ್ನು ಕೂಡ ಕೈಯಲ್ಲಿ ಸ್ವಲ್ಪ ಸೆಳೆದು, ಅಂದರೆ ಮೋಷನ್ ಎಲ್ಲ ಆಗಿರುತ್ತೆ ಅದನ್ನು ಕೈಯಲ್ಲೇ ಉಜ್ಜಿ ಅದನ್ನು ನೀಟಾಗಿ ನೀರಲ್ಲಿ ಒಂದ್ಸರಿ ಹಾಕಿ ಅದಾದಮೇಲೆ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ಇವಾಗ ಆನ್ ಮಾಡಿ ಬಂದಾಯಿತು. ಇನ್ನೊಂದು 3 ಬೆಡ್ಶೀಟ್ಸ್ ಇದೆ, ನೆಕ್ಸ್ಟ್ ರೌಂಡ್ ಹಾಕಿದ್ರೆ ಆಯ್ತು ಅಂದ್ಕೊಂಡು ಒಂದು ರೌಂಡು ವಾಷಿಂಗ್ ಮಿಷಿನ್ಗೆ ಹಾಕಿ ಬಂದಿದ್ದೀನಿ. ಸೊ ಇಷ್ಟೆಲ್ಲ ಮಾಡೋ ಹೊರಗಡೆ ಸುಸ್ತಾಗ್ಬಿಡ್ತು. ಮಿಂಚುನ ಇಲ್ಲಿ ಅವ್ರ ಅಣ್ಣನ ಜೊತೆ ಆಗೋಗಿದ್ದೆ ಹೊರಗಡೆ. ಬಿಟ್ಟು ಮಲ್ಕೊಂಡ್ಬಿಟ್ಲು. ಅವ್ರ ಅಪ್ಪಾಜಿ ಜೊತೆ ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿ ಮಲ್ಕೊಂಡ್ಬಿಟ್ಲು ಪಾಪ. ನಾನು ಮಲ್ಕೊಳ್ಳೋಣ ಅನ್ಕೊತೀನಿ. ಇನ್ನು ಸ್ವಲ್ಪ ಹೊತ್ತು ಮಿಂಚು ಆಟ ಆಡಿದ್ರೆ ಆರಾಮ್ಸೆ ಮಲ್ಕೊಂಡ್ಬಿಡ್ತಾಳೆ. ಅವಳ ಜೊತೆ ನಾನು ನಿದ್ದೆ ಮಾಡ್ತೀನಿ. ನೋಡಿ, ಚಿಟ್ಟಿ ಜೊತೆ ಅವಳನ್ನ ಹಾಕೋಗಿದ್ದೆ ಆಟ ಆಡ್ಕೊತ. ನೋಡಿ ಅವ್ನ ಮುಖ ನೋಡ್ಕೋದು, ಆಟ ಆಡೋದು ಹೆಂಗೆ ಮಾಡ್ತಾಳೆ. ಸೊ ಲ್ಯಾಪ್ಟಾಪ್ ನೋಡ್ಕೊತ ಅವಳು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಣ್ಣನ ಜೊತೆ. ಅಯ್ಯಯ್ಯ, ನನ್ನ ವಾಯ್ಸ್ ಎಲ್ಲಿ ಬರುತ್ತೋ ಅಲ್ಲಿ ತಿರುಗಿಬಿಡ್ತಾಳೆ ಮಾರಾಯ್ತಿ. ಮಿಂಚು, ಓಯ್ ಮಿಂಚಾ, ಬಾ 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 ಬಾ. ಅಯ್ಯೋ, ಲ್ಯಾಪ್ಟಾಪ್ ನೋಡ್ತಾಳೆ ಅವಳು. ಬರೋದಕ್ಕೆ ಚಡ್ಪಾಡಿಸ್ತಾಳೆ. ಓಯ್ನ ಬರ್ತೀರಾ ನೀವು? ಅಮ್ಮ ಶೀತ ಆಗಿದೆ ನಿನಗೆ. ಬೆಳಗ್ಗೆ ನೋಡಿದ್ರೆ ಜ್ವರ ಬಂದಿತ್ತು, ಇವಾಗ ಶೀತ, ಮೋಷನ್ ಮಾಡ್ಕೊತಾ ಇದೆಯಾ? ಏನಾಯ್ತು ನಿನಗೆ? ಸೊ ಮೋಷನ್ ಸ್ವಲ್ಪ ಗ್ರೀನ್ ಕಲರ್ ಮತ್ತು ಸ್ಮೆಲ್ ಬರ್ತಾ ಇದೆ. ಸಮಥಿಂಗ್ ಇಸ್ ರಾಂಗ್. ಎಸ್, ಅಮ್ಮಂಗೆ ಫೋನ್ ಮಾಡ್ತೀನಿ. ಅಬ್ಬಾ ಲ್ಯಾಪ್ಟಾಪ್ ನೋಡೋದು ನೋಡಿ ಅವಳು ಹೆಂಗೆ ನೋಡ್ತಿದ್ದಾಳೆ. ಮಕ್ಕಳಿಬ್ರು ಜೈನ್ ಜೊತೆ ಹೋಗಿ ಫುಲ್ ಶಾಪಿಂಗ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಚಿಟಿ ಬಾ. ಸೊ ಏನಿಲ್ಲ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಆರಾಮ್ಸೆ ರೆಸ್ಟ್ ಮಾಡಿದೆ. ಮಿಂಚುನ ನನ್ನ ಜೊತೆ ಮಲ್ಕೊಂಡು ಅವಳಿಗೂ ರೆಸ್ಟ್ ಮಾಡಿಸಿದ್ದೀನಿ. ಸೊ ಅವಳು ಎದ್ದ ತಕ್ಷಣ ಎದ್ದು ಬಿಡ್ತಾಳೆ, ಅವಳು ತಡನೇ ಇಲ್ಲ. ಆ್ಯಂಡ್ ಜಯಂತ್ ಬಂದರು, ಸಂಜೆ ಬಂದರು. ಸೊ ಮಲಗಿದ್ದೆ ಅಂತ ಹೇಳಿದೆ, ನೀವು ಹೋದಾಗ ಮಲಗಿದ್ದೆ ಅಂತ. ಸರಿ ಆಯಿತು, ಬೇಗ ಎಲ್ಲ ಮಾಡ್ಕೊ ಅಂತ ಹೇಳೋಗಿದ್ದಾರೆ. ಕೆಲಸ ಎಲ್ಲ ಹಂಗೆ ಹೊಡೆದ್ಬಿಟ್ಟಿದೆ. ಆಲ್ರೆಡಿ ಸಂಜೆ ಆಗಿಬಿಡ್ತು. 1 ಅವರ್ ಏನೋ ನಿದ್ದೆ ಮಾಡಿದೆ. ಆ್ಯಂಡ್ ಇಲ್ಲಿ ನೋಡಿ, ಮಿಟ್ಟೂನು ಹೋಗಿದ್ಲು. ಮಿಟ್ಟು ಏನಂತಂದ್ರಿ ಮಿಟ್ಟು? ಬಾಯಲ್ಲಿ ಹೇಳು. ಸೊ ಅವಳು ಹೇಳ್ತಾಳೆ. ಅಮ್ಮ ಎಲ್ಲೋಗಿದ್ರಿ? ಅಂಗಡಿ ಹೋಗಿದ್ರಾ? ಏನಂತಂದ್ರಿ? ಪಪ್ಪ ನೀನು ಚಿಟ್ಟಿ ಚಪ್. ಮತ್ತೆ ಈ ಕಡೆ ತಿರುಗು. ಮತ್ತೆ ಅಣ್ಣಂಗೆ ಏನಂತಂದ್ರಿ? ಕೇಕು, ಮತ್ತೆ ಬ್ಯಾಗು, ಲಂಚ್ ಬಾಕ್ಸು,
ಮತ್ತು ಶೀಟ್ಸು, ಲೇಬಲ್ಸು, ಸೊ ಅದೆಲ್ಲ ನಿಮಗೆ ಚಿಟ್ಟಿ ತೋರಿಸ್ತಾನೆ. ಒಟ್ಟಿನಲ್ಲಿ ಇಬ್ಬರು ಅಪ್ಪನ ಜೊತೆ ಹೋಗಿ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಬಂದರು. ಚೆನ್ನಾಗಿತ್ತಾ ಮಿಟ್ಟು ಹೊರಗಡೆ ಹೋಗಿದ್ದು? ಯಾವುದ್ರ ಮೇಲೆ ಹೋಗಿದ್ದೆ? ಗಾಡಿ ಯಾರ್ದು? ಪಪ್ಪದ್ದು. ಚೆನ್ನಾಗಿತ್ತಾ? ನೋಡಿ ಅವಳು ಆಡೋದು, ಇವಳು ಹೆಂಗೆ ನೋಡ್ತಾ ಇದ್ದಾಳೆ ಸುಮ್ಮನೆ. ಇದು ಗುಂಡು ಮುದ್ದು. ಏನಾದರೂ ಒಂದು ಸಿಕ್ಕರೆ ಸಾಕು ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಇದು ಮಾಡ್ತಾಳೆ. ಸೊ ಫ್ರೆಂಡ್ಸ್, ಇದು ಲಂಚ್ ಬ್ಯಾಗು, ಇದು ಬಾಕ್ಸು. ಸೊ ಸ್ಟೀಲಿಂದೇ ತರಿಸಿದ್ದೀನಿ. ನಾನು ಹೇಳಿದ್ನಲ್ಲ 2 ಸ್ಟೆಪ್ಪಿಂದ ಬೇಕು ನನಗೆ ಅಂತೇಳಿ, ಅದಕ್ಕೆ 2 ಸ್ಟೆಪ್ ಇರೋದೇ ತರಿಸಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಬೇಗ ಎಲ್ಲ ನೀಟಾಗಿಟ್ಟು ಕಸ ಹೊಡ್ಕೋಬೇಕು ನಾನು. ಇಲ್ಲಿ ನೋಡಿ, ಈ ಒಂದು ಅಂಗಡಿ ಇಲ್ಲಿದೆ. ಸೊ ಇಷ್ಟು ಬುಕ್ಸ್ಗೆ ನಾನು ಗ್ಲಾಸ್ ಶೀಟ್ ತರಿಸಿದ್ದೀನಿ. ಇದನ್ನ ಹಾಕಬೇಕು. ಓನಪ್ಪಜ್ಜಿ ಲೇಬಲ್ ತರಿಸಿದ್ದೀನಿ. ಆ್ಯಂಡ್ ಚಿಟಿ ತೋರಿಸು, ಬ್ಯಾಗ್ ತೋರಿಸು. ಬ್ಯಾಗ್ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಸೊ ನೋಡಿ, ಹಳೇದು ಒಂದು ಬಾಕ್ಸ್ಗೆ ಎಲ್ಲ ಶಿಫ್ಟ್ ಮಾಡ್ಕೊತಿದ್ದಾನೆ. ಪೆನ್ಸಿಲ್ಗಳೆಲ್ಲಿಟ್ಟೆ? ಹಾಂ, ಎಲ್ಲ ತಗೊಂಡೋಗಂಗಿಲ್ಲ ನೀನು. ಒಂದು ದಿನ ಒಂದು ಮಾತ್ರ ರಬ್ಬರಲ್ಲಿ ಇಟ್ಟಿದ್ಯಾ? ಶಬಾಷ್, ಎಲ್ಲ ನೀಟ್ ಹಾಕೊಂಡ್ಬಿಟ್ಟಿದ್ದಾನೆ. ಕೊಡಲ್ಲ ನಾನು ಅಷ್ಟೊಂದು. ಇಲ್ಲ, ಒಂದು ದಿನ ಒಂದೇ ಅಷ್ಟೇ, ಪ್ರತಿದಿನ ಒಂದೇ. ಅದನ್ನು ಕಳ್ಕೊಂಬರಂಗಿಲ್ಲ. ಕಳ್ಕೊಂಬಂದರೆ ಮನೆ ಒಳಗಡೆ ಬಿಟ್ಟಿಸ್ಕೊಳ್ಳಲ್ಲ. ಓಕೆನಾ? ಸೊ ಇದು ತುಂಬ ಇಷ್ಟಪಟ್ಟಂದರೆ ಇವನಿಗೆ ಕಲರ್ ಪೆನ್ಸಿಲ್ಸ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ತರಿಸ್ಕೊಂಡಿದ್ದಾನೆ. ಓಕೆ, ಇದು ಬ್ಯಾಗ್. ಸೊ ಬ್ಯಾಗ್ ಆ್ಯಕ್ಚುಲಿ ನಾನು ನಿನ್ನೆನೇ ಡಿಸೈಡ್ ಮಾಡಿದ್ದೆ ಇದೇ ಕಲರ್ ತರಬೇಕು ಅಂಥೇಳಿ. ನೋಡಿ, ನನಗೆ ನನ್ನ ಜಯಂತಿಗೆ ಸ್ವಲ್ಪ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕೆಲವೊಂದನ್ನು ಹೇಳ್ಕೊಬೋದು, ಕೆಲವೊಂದನ್ನು ಹೇಳದೇ ಇರ್ಬೋದು, ಬಟ್ ಸಿಮಿಲರ್ ಆಗಿರ್ತೀವಿ ಸ್ವಲ್ಪ ಈ ಥರ ವಿಚಾರದಲ್ಲಿ, ಇಷ್ಟಪಡೋವಂಥ ವಿಚಾರದಲ್ಲಿ. ಇದು ನಿಜವಾಗ್ಲೂ ಜಯಂತ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿರೋದು ಅಂತ ಅಂದ್ಕೊತೀನಿ. ಅಮ್ಮ, ಏನಿದು? ಯಾರಿಗೆ? ನೀನೀಗೆ ಸ್ಕೂಲಿಗೆ ಹೋಗ್ತೀಯಾ ಸ್ಕೂಲಿಗೆ? ಯಾಕೋ ಹ್ಞೂ ಅನ್ನತ್ತೆ ಮರಿ. ಇಲ್ಲ ಅಂದರೆ ಇಲ್ಲ ಅಮ್ಮ ನಾನು ಏಡ್ಚು ಅನ್ನೋಳು. ಆಯಿತು ಸರಿ ಚಿಟಿ, ಅದೆಲ್ಲ ತೆಗೆದಿಟ್ಟು ಬೇಗ ಬೇಗ ತೆಗೆದಿಕ್ಕೆ ಬಾರಪ್ಪ. ಇವನ್ನೆಲ್ಲ ಕಸ ಹೊಡ್ಕೊಂಬರ್ತೀನಿ. ಬಟ್ಟೆ ಬೇರೆ ಮಾಡಿಸ್ಬೇಕು, ಅಡುಗೆ ಮಾಡ್ಕೋಬೇಕು. ಪಪ್ಪ ಬರೋದ್ರೊಳಗಡೆ ಎಷ್ಟೆಲ್ಲ ಕೆಲಸ ಮಾಡ್ಕೋಬೇಕು. ಇದನ್ನಿಷ್ಟು ಬಡ್ಚ್ಕೊತೀನಿ ಈಗ. ಮಿಟ್ಟು ಅಲ್ಲಿ ನೋಡಿ, ಬಟ್ ಬ್ಯಾಗ್ ಹಾಕ್ಕೊಂಡು ಹೆಂಗೆ ಆಟ ಆಡ್ತಿದ್ದಾಳೆ. ಮಿಟ್ಟು ಬಾಯಿ ಮಿಟ್ಟು. ಓ, ಅದನ್ನು ತರಕ್ಕೆ ಹೋಗಿದ್ದಾಳೆ. ಓ ಮೈ ಗಾಡ್, ಅದು ನೋಡಿ ಪುಟಾಣಿ ಆ ಕಡೆ ತಿರ್ಕೊಂಡು ಆಟಾಡ್ತಿದ್ದಾಳೆ. ಅವಳನ್ನ ತಂದು ಹಾಕೋಬೇಕಿಲ್ಲಿ. ಬಾಕ್ಸ್ ಎಲ್ಲ ತಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬರ್ತಿದ್ದಾಳೆ. ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಲಂಚ್ ಬಾಕ್ಸ್ ತಗೊಂಡೋಗ್ಬೇಕು ಸ್ಕೂಲ್ಗೆ ಅಂತೇಳಿ. ಬಂದ್ಲು ಚೋಟಾಣಿ ಬಂತು ಮರಿ. ಬನ್ನಿ 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 ಮೇಡಮ್ ಅವರೇ, ಸ್ಕೂಲಿಗೆ ಹೋಗ್ತೀರಾ ನೀವು? ಯಾವ ಸ್ಕೂಲಿಗೆ ಹೋಗ್ತೀರಿ? ಆಮೇಲೆ ಸ್ಕೂಲು ಎಲ್ಲಿದೆ ಅದು? ಅಲ್ಲಿ. ಓಕೆ ಬಾಯ್. ಅಯ್ಯೋ ಅಯ್ಯೋ ಜಸ್ಟ್ ಬಟ್ಟೆ ಮಡ್ಚಿಟ್ಟೆ ಅಷ್ಟೇ. ಬಟ್ಟೆ ಎಲ್ಲ ಮಡ್ಚಿಟ್ಟು ಸ್ವಲ್ಪ ಹೆಂಗೋ ಅದು ಇದು ಅಡ್ಡಿತ್ತಲ್ಲ, ಅದನ್ನು ಸ್ವಲ್ಪ ತೆಗಿತೆ. ಈ ಮೇಡಮ್ ಅವ್ರು ಕೂಡ ನಾನು ಹೇಳಿದ್ನಲ್ಲ ಬೆಳಗ್ಗೆಯಿಂದ ಮೋಷನ್ ಮಾಡ್ಕೊತಾ ಇದ್ದಾಳೆ. ಸೊ ಅವಳನ್ನು ತಗೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿ ಸುಧಾರಿಸ್ಕೊಂಡು, ಮತ್ತೆ ಕೆಳಗಡೆ ಮಲ್ಕೊಂಡಿಲ್ಲ, ತೊಡೆ ಮೇಲೆನೇ ಹಾಕೊಂಡು ಮಲಗಿಸ್ತಾ. ಇಲ್ಲಿ ನೋಡಿ, ಮಿಟ್ಟುಗೆ ಊಟ ಮಾಡಿಸಿ ಇವಾಗ ಕೈ ತೊಳ್ಕೊಂಡಿದ್ದೀನಿ. ಇನ್ನೂ ಎದ್ದೋಗ್ಬೇಕು ನಾನು. ಊಟ ಮಾಡಿಸಿದೆ ಇಷ್ಟೊತ್ತು. ಅಷ್ಟು ಸುಲಭ ಅಲ್ಲ ಮಕ್ಳಿಗೆ ಊಟ ಮಾಡಿಸೋದು. ಅದರಲ್ಲೂ ನಮ್ಮ ಮಿಟ್ಟು ಊಟನೇ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಅಭ್ಯಾಸ ಮಾಡಿಸ್ತೀನಿ. ನೋಡಿ, ಇಷ್ಟು ಅಂದರೆ 1 ಮಂತ್ ಐ ಥಿಂಕ್ ಅನ್ಸುತ್ತೆ. 1 ಮಂತಲ್ಲಿ ಸಾಕಷ್ಟು ಬದಲಾವಣೆ ಮಾಡಿಸ್ಬಿಟ್ಟಿದ್ದೀನಿ ಅವಳಿಗೆ. ನಾನು ಕೂಡ ಪದೇ ಪದೇ ಅಮ್ಮನ ಮನೆಗೆ ಹೋಗೋದು, ಅಲ್ಲಿ ಅವ್ರದ್ದು ಸಲಿಗೆ ಆಗಿರ್ಬೋದು, ಮತ್ತು ಅವಳ ಮಾತು ಕೇಳದೇ ಇರೋದಾಗಿರ್ಬೋದು, ಪ್ರತಿಯೊಂದು ಒಂಥರ ಏನೋ ಅನ್ಕಂಫರ್ಟಬಲ್ ಆಗ್ತಾ ಇತ್ತು, ಮಾತು ಕೇಳ್ತಿರ್ಲಿಲ್ಲ. ಇವಾಗ ಆಲ್ಮೋಸ್ಟ್ 1 ಮಂತಿಂದ ನೀಟಾಗಿ ಊಟ ಮಾಡ್ತಿದ್ದಾಳೆ. ಅದು ಖುಷಿ ನನಗೆ. ಮಿಟ್ಟು ಮಗು ತಿಂದಮ್ಮ. ಸೊ ತುಪ್ಪ ಅನ್ನ ತಿನ್ನಿಸಿದೆ. ಹಾಲು ಅನ್ನ, ಮೊಸರನ್ನ, ಸಕ್ಕರೆ ಅನ್ನ, ತುಪ್ಪ ಅನ್ನ ಏನು ಬೇಕು ಅನ್ನೋರಿಗೆ ತುಪ್ಪ ಅಂತಂದ್ರೆ ತುಪ್ಪ ಅನ್ನ ತಿನ್ನಿಸಿದ್ದೀನಿ. ಇವಾಗ ಅವನಿಗೂ ಕೂಡ ಅದೇ ಬೇಕಂತೆ. ಚಿಟ್ಟಿ ಕೇಳ್ತಾ ಇದ್ದಾನೆ, ಅವನಿಗೆ ಹಾಕ್ಕೊಡ್ಬೇಕು. ಇವಳನ್ನ ತೊಡೆ ಮೇಲೆ ಇಟ್ಕೊಂಡು ಇವಳನ್ನ ಮಾತಾಡ್ಸ್ಕೊಂತ ಒಂದು ಕೈಲಿ, ಅದಕ್ಕೆ ಇದನ್ನ ಈ ಕಡೆ ಇಟ್ಕೊಂಡು ಅವಳನ್ನ ಕರೆದು 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 ತಿನ್ಸೋ ಹೊತ್ತಿಗೆ ಸೀರಿಯಸ್ಲಿ ಸಾಕಾಯ್ತು. ನೋಡಿ ನೋಡಿ ಇಂಥ ಆಟ ಆಡ್ತಾಳೆ. ಎಲ್ಲಿಗೆ ಹೋಗ್ತೀಯ ನೀನ? ಇಷ್ಟಿದೆ, ಎಲ್ಲಿಗೆ ಹೋಗ್ತೀಯ ಅಂತೇಳಿ ಸುಮ್ಮನೆ ಸೌಂಡ್ ಮಾಡ್ತಾಳೆ, ಮಾತಾಡ್ತಾಳೆ. ನೀನಂದು
ಇಟ್ಕೊಳಕ್ಕೆ ಕೆದರ್ತದೆ ಹಿಂಗೆ ಕೆದರ್ದು ನಾನೇ ಹಿಂಗೆ ಕೆದರ್ತೀನಿ ನಿನಗೆ. ಸೊ ಎದ್ದೇಳ್ಬೇಕೀಗ, ಮಿಂಚು ಎದ್ದೇಳಬೇಕು. ಬಾರು ಸುಮ್ಮನೆ ನಗ್ತತಿದ್ದು ಮರಿ, ನಗ್ತತಿದ್ದು. ಅಮ್ಮ ಮೈ ಯಾಕೆ ಸ್ವಲ್ಪ ಬೆಚ್ಚಗಾಗಿದೆ ನಮ್ಮ ಮಿಂಚಕ್ಕೊಂದು. ಇದು ಪುಟಾಣಿಗೆ ನಾನು ಔಷಧಿ ಹಾಕಬೇಕು. ಔಷಧಿ ಹಾಕಿದ ತಕ್ಷಣ ಅದನ್ನೆಲ್ಲ ಬಾಯಿ ಹಿಡ್ಕೊಂಡು ಖುಷ್ ಅಂತಂದೇಳಿ ಸೈಡಿಗೆ ಬಿಡ್ತಾಳೆ. ಆದರೂ ಅದು ನನಗೆ ತಗೊಂಡು ಮತ್ತೆ ಬಾಯಲ್ಲಿ ಹಾಕ್ತೀನಿ ನಾನು. ಇಂಥ ಸೌಂಡು ಅಗ್ಗ ಅಗ್ಗ. ಕೈ ಏನದು ಕೆದರೋದು? ಏನದು ಸುಮ್ಮನೆ ಕೆದರೋದು. ನಾನು ಬೊಂಗೋರು. ನಾನು ಆ್ಯಕ್ಚುಲಿ ಮುದ್ದಾಡೋದು ಹಿಂಗೆ. ಜಯಂತ್ ಫೋನ್ ಮಾಡಿ ಏನಂದ್ರು ಅಂದರೆ, ಪಾತ್ರೆ ಬೇರೆ ನೀನು ತೊಳೆದಿಲ್ಲ ಇವತ್ತು, ಬರೀ ರೆಸ್ಟು ಅಂತೇಳಿ ನೋವಲ್ಲೇ ಒದ್ದಾಡಿದೀಯಾ, ಸ್ಟ್ರೆಸ್ ತಗೋಬೇಡ, ಪಾತ್ರೆ ಆದರೆ ತೊಳಿ ಇಲ್ಲ ಅಂತಂದರೆ ಹಂಗೆ ಇಡು, ನಾನು ತೊಳಿತೀನಿ ಅಂದರು. ಸೊ ನಾನು ಹಚ್ಚಲ್ಲ ಆಲ್ಮೋಸ್ಟ್ ಜಯಂತ್ಗೆ. ತೀರಾ ಏನಾದರೂ ಬಾಣಂತನದಲ್ಲೆಲ್ಲ ಸ್ವಲ್ಪ ಮಾಡಿದ್ದಾರೆ, ಅದು ಬಿಟ್ಟರೆ ನನಗೆ ದೊಳಕೆ ಆಗ್ತಿಲ್ಲ ಅಂತಂದಾಗ ತೊಳೆದಿದ್ದಾರೆ. ಬಿಟ್ಟರೆ ಇಷ್ಟು ಆರಾಮಾಗಿದ್ದು ನಾನು ಯಾವತ್ತೂ ಪಾತ್ರೆ ಹಚ್ಚಿಲ್ಲ ನನ್ನ ಗಂಡಂಗೆ. ಸೊ ಅದಕ್ಕೆ ಅಯ್ಯೋ ನಾನು ನಿನಗೆ ಅಷ್ಟು ದಿನ ಅಂತ ಕೇಳಿದ್ದಕ್ಕೆ ಸರಿ ಆಯಿತು, ಅಡುಗೆ ಒಂದು ಮಾಡ್ಕೊ, ನೀನು ಎಷ್ಟಾಗುತ್ತೋ ಅಷ್ಟು ತೊಳಿ, ಇನ್ನು ಹುಡುಕಿರೋದು ನಾಳೆ ತೊಳೆಯುವಂತೆ, ಸ್ಟ್ರೆಸ್ ಮಾತ್ರ ತಗೋಬೇಡಮ್ಮ ಅಂತ ಹೇಳ್ತಾರೆ ಅವರು. ಇಲ್ಲ ಮಮ್ಮಿ ಏನಾಗಲ್ಲ, ಅಡುಗೆ ಮಾಡ್ಕೊತೀನಿ ಬಾ ಅಂತ ಹೇಳಿದ್ದೀನಿ. ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ 8 ಗಂಟೆ ಆಗಿದೆ. ಸೊ ಹೆಂಗೆ ಹೋಗುತ್ತಲ್ವ ಟೈಮು, ಹಿಂಗೆ ಹಲ್ಲಾಡೋದ್ರೊಳಗಡೆ ಟೈಮೇ ಹೋಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇವತ್ತಿಗೆ ಕಣ್ಣು ಸ್ವಲ್ಪ ತುಂಬ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ ಕಣ್ಣು. ಲೋ ಚಿಟ್ಟಿ, ಅದು ಏನು ನೋಡ್ತಿರೋ ಮ್ಯೂಸಿಕ್ಸ್ ಎಲ್ಲ ಕೇಳಿದ್ರೆ ನನಗೆ ಭಯ ಆಗುತ್ತೆ. ಕಾಪಿ ರೈಟ್ ಮಾಡ್ತೀರಾ ಕಂಡ್ರೋ ನೀವು ನನ್ನ ವೀಡಿಯೋಸ್ನ. ಸೊ ಮಕ್ಕಳು ಆಡ್ತಿದ್ದಾರೆ. ಇವಾಗ ಇನ್ನೇನು ಮಿಟ್ಟುದಾಯಿತು. ಸೊ ನಾನು ಕೂಡ ಕೈ ತೊಳ್ಕೊಂಡು ಅಡುಗೆಗೆಲ್ಲ ರೆಡಿ ಮಾಡ್ಕೊತೀನಿ. ಮಿಂಚಕ್ಕ ಸಮಾಧಾನವಾಗಿದ್ದಾಳೆ. ಚಿಟ್ಟಿ ನಿನಗೆ ಹಾಲು ಅಲ್ಲಲ್ಲ ತುಪ್ಪ ಅನ್ನ. ಮಿಂಚುಗೆ ಯಾಕೋ ಫುಲ್ಲು ಮೈಯೆಲ್ಲ ಬಿಸಿ ಇತ್ತು. ಸೀತ ಕೂಡ ಸ್ವಲ್ಪ ಹಿಂಗೆ ಮಾಡ್ತಾ ಇದ್ಲು. ಹಾಗಾಗಿ ಮತ್ತೆ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದು ಅಂತೇಳಿ ಔಷಧಿ ಹಾಕಿದೆ. ಮತ್ತು ಹಾಲು ಕೂಡ ಕುಡ್ದಿದ್ದು ಹಾಗೆ ಕಕ್ಕೊತಾ ಇದ್ಲು. ನನಗೆ ಅರ್ಥ ಆಗ್ಬಿಡುತ್ತೆ. ಅಂದರೆ ನಾರ್ಮಲಿ ಕಕ್ಕೊಳ್ಳೋದು ಬೇರೆ, ಜ್ವರ ಬಂದಾಗ ಕಕ್ಕೊಳ್ಳೋದು ಬೇರೆ. ನನ್ನ 3 ಮಕ್ಳಿಗೂ ಅದೊಂದು ಸ್ವಲ್ಪ ನನಗೆ ಸಿಂಕ್ ಆಗಿಬಿಡುತ್ತೆ. ಯಾವ ಥರ ಇದ್ದರೆ ಇವ್ರಿಗೆ ಏನಾಗಿದೆ ಅಂತೇಳಿ ಸ್ವಲ್ಪ ಬೇಗ ಗೊತ್ತಾಗ್ಬಿಡುತ್ತೆ. ಯಾಕಮ್ಮ ಶೆಕೆ ಆಗಿತ್ತ ನಿನಗೆ? ಬೊಂಗೂರ್ಗಂಡಿ, ಅಯ್ಯೋ ದೇವ. ಸೊ ಇವ್ರನ್ನ ಮಲಗಿಸಿ ನಾನು ಇನ್ನೂ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಗೆ ಸಾಕಾಗ್ಬಿಡುತ್ತೆ. ಮಿಟ್ಟು ನನಗೆ ಸೊಂಟ ಇರ್ತದೆ. ಹೆಂಗೆ ಮಾಡ್ತಾಳೆ ನೋಡಿ. ನಾನು ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು, ಕಾಲು ಅಮ್ಮ ಮೇಲೆ ಇಡು ಅಂತೇಳಿ ಅವಳೇ ನಿಂತ್ಕೊತಾಳೆ. ಸೊ ಅವಳು ಇನ್ನೂ ಮಲ್ಕೊತಾ ಇಲ್ಲ. ಮಲಗಿಸಿ ನಾನು ಹೋಗಿ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೂ ಆಟಾಡ್ತಿದ್ದಾಳೆ. ಔಷಧಿ ಹಾಕಿ ಚೆನ್ನಾಗಿ ವೇಪರ್ ಹಬ್ಬ ತಿಕ್ಕಿ ಮಲಗಿಸಿದ್ದೀನಿ. ಸ್ವಲ್ಪ ಮಲ್ಕೊಂಡ್ರೆ ಫ್ರೆಶ್ ಆಗ್ತಾಳೆ ಅಂತೇಳಿ. ಅಮ್ಮ ನಿಂದೇನು ಹೇಳು? ಕೋತಿ ಇದಕ್ಕೆ ಫುಲ್ ಆಟಾಡೋ ಮೂಡೋದಿದೆ ಇದು ಮುಂಗೂರಿ. ನಮ್ಮ ಪುಟಾಣಿ ಮಲ್ಕೊಂತು. ಈ ಪುಟಾಣಿ ಏನು ತೆಲೆ ತಿಂತಾ ಇದ್ದಾಳಪ್ಪ ನಂದು. ಎಷ್ಟು ತೆಲೆ ತಿನ್ನೋದು ಕಲ್ತಿದೀಯ ನೀನು? ಹೌದು ಅಮ್ಮಮ್ಮಮ್ಮ. ಮ್ಯಾಗಿನಾ? ಓಕೆ ಮಾಡ್ಕೊತೀನಿ. ಸೊ ಅದು ಮ್ಯಾಗಿ ಅಂತೆ. ಅವಳು ಕಟ್ ಮಾಡಿ ಮಾಡ್ತಿದ್ದಾಳೆ. ಸಖತ್ ತಲೆ ತಿಂತಾ ಇದ್ದಾಳೆ. ಇವ್ರು ನೋಡಿ, ಅಬ್ಬಾ ಚಿಟಿ ಎಷ್ಟು ದಿನ ನೋಡ್ತೀಯ? ಇನ್ನು 3 ದಿನ ನೋಡ್ತೀಯ ನೋಡು. ಆಮೇಲೆ ಹೋಮ್ವರ್ಕ್ ಬರ್ಕೊಳ್ಳೋಕ್ಕೆ ನಿನಗೆ ಟೈಮ್ ಸಾಕಾಗಲ್ಲ. ನಿಮ್ಮ ಟೀಚರ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ತೀನಿ ನಾನು, ಅವನಿಗೆ ಚೆನ್ನಾಗಿ ಹೋಮ್ವರ್ಕ್ ಕೊಡಿ ಅಂತೇಳಿ. ಓಕೆನಾ? ಸೊ ಮಿಂಚುನ ಮಲಗಿಸಿ ಬಂದು ಅಡುಗೆ ಸ್ಟಾರ್ಟ್ ಮಾಡಿಟ್ಕೊಂಡಿದ್ದೀನಿ. ಪಲ್ಯ ಮಾಡ್ಕೊತಾ ಇದ್ದೀನಿ. ಅನ್ನ ಮಾಡಿಟ್ಕೊಂಡಿದ್ದೀನಿ. ಆಲ್ರೆಡಿ ಅನ್ನ ಆಯಿತು, ಕುಕ್ಕರ್ಗೆ ಇಟ್ಟಿದ್ದೆ. ಆ್ಯಂಡ್ ಏನು ಅಂದರೆ ಯಾಕೋ ಮಲಗ್ತಾ ಇಲ್ಲ ಅವಳು, ಎದ್ದೇಳ್ತಾ ಇದ್ದಾಳೆ. ಸೊ ನೋಡಿ ತೂಗ್ತಾನೇ ಇದ್ದೀನಿ. ನೋಡಿ ಸೊ ತೂಗ್ತಾನೆ ಇದ್ದೀನಿ. ಓಡೋಗಿ ಅಲ್ಲೇ ಕೂತ್ಕೊಂಡು ಪಲ್ಯಗೆ ಏನೇನೆಲ್ಲ ಬೇಕು ಎಲ್ಲ ಎತ್ತಿಟ್ಕೊಂಡು ಬಂದಿದ್ದೀನಿ. ಸೊ ನನ್ನ ಗಮನ ಪೂರ್ತಿ ಅಲ್ಲೇ ಇದೆ. ಯಾಕೋ ಮಲಗ್ತಾ ಇಲ್ಲ ಅವಳು. ಹಿಂಗೆ ಮಾಡ್ತಿರ್ಲಿಲ್ಲ, ಹುಷಾರಿಲ್ಲ ಅಲ್ವಾ ಅವಳಿಗೆ. ಸೊ ಅದಕ್ಕೆ ಹಿಂಗೆ ಅನ್ನಿಸ್ತಾ ಇದೆ. ನನ್ನ ಗಂಡ ಬರೋದು ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಇವತ್ತೇ ಇಷ್ಟು ಲೇಟ್ ಮಾಡಬೇಕಾ ಅಂತಲೂ ಅನ್ನಿಸ್ತಾ ಇದೆ. ಸೊ ಬರೋದ್ರೊಳಗಡೆ ಇದಿಷ್ಟು ರೆಡಿ ಮಾಡಿಕೊಂಡ್ರೆ ಸಾಕು. ಸಾಂಬಾರು ತರ್ತಾರೆ, ರೊಟ್ಟಿ ತರ್ತಾರೆ ಅಂತೇಳಿ ಕಾಯ್ತಿದ್ದೀನಿ. ಅಟ್ಲೀಸ್ಟ್ ಅನ್ನ ಆಗಿದೆ, ಪಲ್ಯ ಏನಾದರೂ ಮಾಡ್ಕೋಬೇಕು ಅಂತಂದರೆ ಪಾಪ ಪುಟಾಣಿ ಯಾಕೋ ಕಿರಿಕಿರಿ ಮಾಡ್ತಿದ್ದಾಳೆ. ಸೊ ಮುಗಿಸ್ಬಿಡ್ತೀನಿ ಬೇಗ. ರಾತ್ರಿ ಆಯಿತು, ಊಟ ಎಲ್ಲ ಆಯಿತು. ಜಯಂತ್ ರೊಟ್ಟಿ ಮತ್ತು ಸಾಂಬಾರು 2 ತಂದಿದ್ರು.
ಊಟ ಮಾಡಿ ಕೂತ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಫಿಲ್ಮ್ ನೋಡ್ಕೊತ ಕೂತ್ಕೊಂಡಿದ್ದಾರೆ, ಅಲ ವೈಕುಂಠಪುರಮ್ಲು ಅಂತೇಳಿ. ಆಲ್ರೆಡಿ ಟೈಮ್ ಆಗಿದೆ 9:30. ಇಷ್ಟೊತ್ತಿಗೆ ಹಾಸ್ಕೋಬೇಕಿತ್ತು. ಇವರಿಬ್ಬರು ಡ್ಯಾನ್ಸ್ ಮಾಡ್ತಿರೋದ್ರಿಂದ ನೋಡ್ಕೊತ ಕೂತ್ಕೊಂಡಿದ್ದೀವಿ. ಸೊ ಮಿಂಚುಗೂ ಕೂಡ ಹುಷಾರಿಲ್ಲ, ಗೊತ್ತಿಲ್ಲ ಇವತ್ತು ರಾತ್ರಿ ಎಲ್ಲ ಏನು ಮಾಡ್ತಾಳೆ ಅಂತೇಳಿ. ಸೊ ಹಾಗೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಮ್ಮದು ಊಟ ಆಯಿತು, ಇನ್ನೇನು ಮಲ್ಕೊಳ್ಳೋದಷ್ಟೇ ಬಾಕಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನೋಡ್ತಾಯಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್, ಹ್ಯಾವ್ ಎ ನೈಸ್ ಡೇ.